राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरुवे नमः। सदानंद सद्गुರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಾಮ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡರೀ ಗೌರದಾರಿ ವಿಠ್ಠಲ पार्वती पदेश्वर रमादेव राजाधिराज सद्गुरुनाथ महाराज की जय। श्री गुरुदेव दत्त। श्री राम जय राम जय जय राम। श्री राम जय राम जय जय राम। श्री राम जय राम जय जय राम। श्री राम श्री राम जय राम जय जय राम। श्री राम जय राम जय जय राम। श्री राम जय राम जय जय राम। जय जय राम। श्री राम जय राम जय जय। श्री राम जय राम जय जय राम। श्री राम जय राम जय जय सुंदर माधव मेघश्याम जानकी जीवन राम राम। सुंदर माधव मेघश्याम जानकी जीवन राम। श्री राम जय राम जय जय राम। श्री राम जय राम जय जय सबको सहमति दे भगवान। अल्लाह तेरे नाम सबको सहमति दे भगवान। श्री राम जय जय राम। श्री राम जय राम जय जय राम। श्री राम जय राम जय जय राम। श्री राम जय राम जय जय राम। राम राम सीता राम राम 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 राम। शिवाय नमः शिवाय नमः शिवाय नमः। शिव 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 हराय नमः। शिव 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 हराय नमः। राम शिव ओम शिव राम शिव ओम शिव राम हर महादेव। ಪ್ರಥಮವಾಗಿ ನನ್ನ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಅಧಿಪತಿಗಳಾಗಿರುವಂತಹ ಪೂರ್ಣಾವತಾರಿ ಸದ್ಗುರು ಚಿದಂಬರೇಶ್ವರ ಮಹಾರಾಜರ ಚರಣಾರವಿಂದಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರಂಗದ ಶಿಷ್ಯಶ್ರೇಷ್ಠರಾಗಿದ್ದಂತಹ ಆಗಿರುವಂತಹ ಸದ್ಗುರು ಸಮರ್ಥ
ದಾಸ ರಾಜಾರಾಮ್ ಮಹಾರಾಜರ ಚರಣಾರ ಬಂದಿಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಒಂದು ಕೃಪೆಗಾಗಿ ಹಂಬಲಿಸಿ ಅವರ ಭಕ್ತಿ ಕಾರ್ಯದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಗುರು ಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ವಿಶೇಷವಾಗಿ ಇಲ್ಲಿಯವರೆಗೆ ತಮ್ಮ ವಾಗ್ಗ್ರೂಪ್ ಸೇವೆಯನ್ನು ಸಲ್ಲಿಸಿದಂತಹ ಪ್ರದೀಪಣ್ಣ ರಾಮದುರ್ಗ್ ಆ ಶರಣರ ಒಂದು ಚರಣಾರವಿಂದಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಸಮರ್ಥರು ನುಡಿಸಿದಂಥ 2 ವಿಚಾರಗಳನ್ನು ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಇದು ಸೂರ್ ಕರೆಕ್ಟ್ ಆಗ್ತದೆ ಏನದೇ ಬರೋಬರಿ ಇಲ್ಲಕ್ಕಂದ್ರೆ ಅದನ್ನೇ ತೊಗೊಂಡ್ಬಿಟ್ಟು ಸುಮಾರು ಇದು ಚಲೋ ಇಲ್ಲ ನಮಗೆ ಕಡಿಮೆ ಆಗಿದೆ ಹಾಂ ಇದಿರಲಿ ಇದು ಮಹಾಸ್ವಾಮಿಯ ಒಂದು ಕರುಣೆಯಿಂದ ನಿನ್ನಿನ ದಿವಸ ನಾವು ನೀವುಗಳೆಲ್ಲ ಜಗತ್ತಿನಲ್ಲಿ ಆಗಿ ಹೋದಂಥ ಸಂತ ಮಹಂತರ ವಿಶೇಷತೆಯನ್ನು ಸಂತತ್ವ ಅನ್ನುವಂಥದ್ದು ಹೆಂಗಿರ್ತದೆ, ಸಂತರ ಸ್ಥಿತಿ ಅಂದರೆ ಹೆಂಗೆ, ಈ ಒಂದು ವಿಚಾರಗಳನ್ನು ನಾವು ಜಗದ್ಗುರು ತುಕೋಬ್ಬರಾಯರ ಅಭಂಗವನ್ನು ಪೀಠಿಕೆಯಾಗಿ ಇಟ್ಟುಕೊಂಡು ಚಿಂತನೆ ಮಾಡಿದೆವು. ಈಗ ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿದ್ದು ಏನಪ್ಪ ಅಂದ್ರೆ ನಮಗೆ ಬೇಕಾಗಿದ್ದು ಭಗವಂತನ ಪ್ರಾಪ್ತಿ, ಸದ್ಗುರುವಿನ ಅಪಾರ ಕೃಪಾ, ಆ ಪರಮ ಪದದ ನಿಜವಾದ ಒಂದು ಆನಂದವನ್ನು ನಾವು ನೀವುಗಳೆಲ್ಲ ಅನುಭವಿಸಬೇಕಾಗ್ಯದ. ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗಬೇಕಾಗ್ಯದ. ಇದಕ್ಕೆ ಮಹಾತ್ಮರು ಅನಾದಿ ಕಾಲದಿಂದನೂ ಒಂದು ಈ ಭಕ್ತಿ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಾರ. ಮಹಾತ್ಮರು ಅದನ್ನು ನಮ್ಮನ್ನು ಕೈ ಹಿಡ್ಕೊಂಡು ನಡೆಸ್ಯಾರ. ಆ ಮಾರ್ಗದೊಳಗೆ ವಿಶೇಷವಾಗಿ ಏನದಪ್ಪ, ಭಕ್ತಿ, ಜ್ಞಾನ ಮತ್ತು ಸದ್ಗುರುವಿನ ಒಂದು ಮಹತ್ವ, ಇವನ್ನ ಪ್ರತಿಯೊಬ್ಬ ಶಿಷ್ಯರು ಪ್ರತಿಯೊಬ್ಬ ಸಾಧಕರು ಇವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು ಅಂತ. ಸಮರ್ಥ ರಾಮದಾಸ್ ಮಹಾರಾಜರಂತಾರ ಭಗವದ್ಭಕ್ತಿ ಉತ್ತಮ ಅಂತಾರ. ಭಗವಂತನ ಭಕ್ತಿ ಮಾಡೋದು ಉತ್ತಮ, ಉತ್ತಮದೊಳಗೆ ಉತ್ತಮ. ತ್ಯಾಹೀವರಿ ಸತ್ಸಮಾಗಮ, ಅದರ ಮೇಲೆ ಸತ್ಸಮಾಗಮ ಅನ್ನುವಂಥದ್ದನ್ನು ನೀವು ಮಾಡಿದರೆ ಕಾಳ ಸಾರ್ಥಕ ಹಾಚಿ ಪರಮ ಲಾಭ ಜಾಣವ, ನೀವು ಮಾಡುವಂಥ ಭಕ್ತಿ ಸಫಲತೆಯನ್ನು ಮುಟ್ತದಂತಾರು. ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ನಾವು ಪ್ರೇಮವನ್ನು, ಭಗವಂತನ ಪ್ರೇಮವನ್ನು ಮಾಡೇ ಮಾಡ್ತೇವೆ. ನಮ್ಮ ಕುಲದೇವರಂತ ಇರ್ತಾರೆ, ನಮ್ಮ ಇಷ್ಟ ದೇವರಂತ ಇರ್ತಾರೆ, ಪ್ರತಿಯೊಬ್ಬರು ಭಗವಂತನ ಭಕ್ತಿ ಮಾಡೇ ಮಾಡ್ತಾರೆ. ಆದರೆ ಯಾವ ಭಕ್ತಿ ಮಾಡಿದ, ಯಾವ ಭಕ್ತಿ ಶ್ರೇಷ್ಠ ಭಕ್ತಿ, ಮುಖ್ಯ ಭಕ್ತಿ ಯಾವುದು, ಯಾವ ಭಕ್ತಿ ಭಗವಂತನಿಗೆ ಸೇರ್ತದೆ, ಇವೆಲ್ಲ ಈ ಭಕ್ತಿಯ ವಿಶೇಷತೆ ಏನು. ಸಮರ್ಥ ರಾಮದಾಸ್ ಮಹಾರಾಜರಂತರೂ ದಾಸಬೋಧನಾಗ ಹಿಂಗೆ ಹೇಳ್ತಾರು, ಭಕ್ತಿಚೇನ ಯೋಗೇ ದೇವ ನಿಶ್ಚಯ ಪಾವತಿ ಮಾನವ. ಈ ಭಕ್ತಿ ಮಾರ್ಗವನ್ನು ಹಿಡ್ಕೊಂಡು ಹೋದ್ರಂದ್ರೆ ನಿಶ್ಚಯವಾಗಿಯೂ ನಿಮಗೆ ಭಗವಂತನ ಪ್ರಾಪ್ತಿ ಆಗೇ ಆಗಿದೆ. ಭಕ್ತಿಚೇನ ಯೋಗೇ ದೇವ ನಿಶ್ಚಯಿ ಪಾವತಿ ಮಾನವ ಐಸಾ ಅಭಿಪ್ರಾಯ ಬೋಲಿಲೇ ಏ ಗ್ರಂಥಿ. ಗ್ರಂಥದೊಳಗೆ ಏನು ಅಭಿಪ್ರಾಯ ಹೇಳ್ತಾರ, ಭಕ್ತಿ ಮಾರ್ಗದಿಂದ ಹೋದ್ರೆ ನಿಶ್ಚಯವಾಗಿಯೂ ಭಗವಂತನ ಪ್ರಾಪ್ತಿ ಆಗ್ತದೆ. ಮಾೌಲಿ ಅವರಂತಾರ ಭಕ್ತಿ ಬೇಕು ಖರೆ, ಆ ಭಕ್ತಿಯೊಳಗೆ ಏನು ವಿಶೇಷದ, ಏನು ಬೇಕಪ್ಪ ಅದ್ರ ಜೊತೆ ಅಂದ್ರೆ ಭಾವ ತುಂಬಿದ ಭಕ್ತಿ ಭಗವಂತಕ್ಕೆ ಸೇವೆ. ಅದಕ್ಕೆ ಅವ್ರಂತಾರ ಭಾವೇ ವಿಣ ಭಕ್ತಿ, ಭಕ್ತಿ ವಿಣ ಮುಕ್ತಿ, ಬಳೆ ವಿಣ ಶಕ್ತಿ ಬೋಲೂನಯೇ. ನೀವು ಭಾವಿರ್ಲಾರ್ದ ಮಾಡುವಂಥ ಭಕ್ತಿಗೆ ಅರ್ಥನೇ ಇಲ್ಲ ಅಂತಾರೋ. ಇನ್ನು ಭಕ್ತಿ ಮಾಡಲಾರ್ದ ನೀವು ಮುಕ್ತಿ ಸಿಗುತ್ತೆ ಅನ್ನೋದಂಥದ್ದು ವಿಚಾರ ಅದನ್ನು ತೆಗೆದು ಹಾಕಿಬಿಡ್ರಿ ಅಂತಾರೆ. ಇನ್ನು ಇವು ಎರಡೂ ಇದ್ರೂ ಸಹಿತ ಏನಪ್ಪ ಅಂದ್ರೆ ನಮ್ಮ ಉಪಾಸನಾದ ಬಲ ಇರಲಾರ್ದ, ನಾಮಸ್ಮರಣೆ ಇರಲಾರ್ದ ಆ ಶಕ್ತಿಯೂ ನಿಮ್ಮ ಮಕ್ಕಳು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜ್ಞಾನೇಶ್ವರಿ ಮಾವಲಿಯವರು ಹೇಳ್ತಾರೆ. ಅದನ್ನೇ ನಮ್ಮ ಸದ್ಗುರು ದಾಸರಾಜಾರಾಮರು ತಮ್ಮ ಅಭಂಗದೊಳಗೆ ಇದೇ ಮಾತನ್ನು ಹೇಳ್ತಾರೆ. ಆ ಒಂದು ಅಭಂಗವನ್ನು ಕುರಿತು ಚಿಂತನೆ ಮಾಡ್ಕೋತ ಆ ಮಹಾಸ್ವಾಮಿ ಕೃಪೆಯಿಂದ ಅದು ಎಲ್ಲಿಗೆ ಹೋಗಿ ಹತ್ತದ. ಆದರೆ ಆ ಒಂದು ಅಭಂಗವನ್ನು ನಾವು ಇದು ಮಾಡೋಣ ಅಂಥೇಳಿ ನನಗೆ ಅನ್ನಿಸ್ತದೆ. ಯಾಕಂದರೆ ಇಲ್ಲಿ ಬರೋಕ್ಕಿಂತ ಮೊದಲು ನಾನು ನಮ್ಮ ಪ್ರಸನ್ನ ಅವ್ರಿಗೆ ಒಂದು ಮೆಸೇಜ್ ಕಳಿಸಿದೆ, ಯಾವುದಾದ್ರೂ ಒಂದು 4 ಅಭಂಗಗಳು ಬರೋದು ಕಳಿಸ್ರಿಪ್ಪ, ಆದರೆ ಯಾವುದೇ ಒಂದು ಅಭಂಗ ಚಲೋ ಅನ್ನಿಸ್ತಂದ್ರೆ
ಅದ್ರ ಬಗ್ಗೆ ಚಿಂತನೆ ಮಾಡೋಣ ಅಂತೇಳಿ ಆವಾಗ ಅವ್ರು ಕಳಿಸಿದೊಂದು ಅಭಂಗ ನಾನು ಇವತ್ತು ಪೀಠಿಕೆ ಆಗಿ ತೊಗೊಂಡೆ ಪ್ರಾರಂಭ. ಹರಿ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಶಿವ 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 ಸಾಂಬ ಚಿದಂಬರ ಹರ 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 ಶಿವ 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 ಸಾಂಬ ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶಿವ ಚಿದಂಬರೇಶ್ವರ ಮಹಾರಾಜ ಜಯ दास राजा राम महाराज की जय शिव 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 सब संतर की जय 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 रघुवीर समर्थ शिव 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 सांब चिदंबर शिव 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 सांब चिदंबर हर 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 चिदंबर शिव 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 सांब चिदंबर हर 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 राजा विराट सद्गुरुना महाराज की जय श्री गुरुदेव दत्त भावे विण भक्ति ज्ञाने विण मुक्ति 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 गुरु विण प्राप्ति न वे कदा गुरुविन प्राप्ति न वे कदा भावे विन भक्ति भावे विन भक्ति ज्ञाने विन ज्ञावे विन भक्ति ज्ञाने विन नाना परि करो दान पुण्य कदा नाना नाना परि करो दान पुण्य कदा जन्मवरी ताटन जन्मवरी पाही ताटन भावे विन भक्ति ज्ञाने विन मुक्ति भावे विन नाना परि करो दान पुण्य का दान करो दान पुण्य काही जन्मावरी पायी तीर्थाटन जन्मावरी पायी तीर्थाटन ज्ञाने विन भक्ति नाना नाना अनुष्ठान करो कल्प कोटि नाना अनुष्ठान करो कल्प कोटि नाना अनुष्ठान करो कल्प कोटि परवस्तुची भेटी नवे कदा परवस्तुची भेटी नवे कदा भावे विन दासमणे नवे निवांत अंतरे दासमणे नवे निवांत अंतरे न मिळे चिदंबरी कदा
ವಿನ ಮುಕ್ತಿ ಭಾವೇ ವಿನ ಭಕ್ತಿ ಜ್ಞಾನೇ ವಿನ ಮುಕ್ತಿ ಜ್ಞಾನವಿನ ಮುಕ್ತಿ ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಯ ರಾಜ ಶಿವ ಚಿದಂಬರೇಶ್ವರ महाराज की जय दास राजा राम महाराज की जय सब संतन की जय 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 रघुवीर ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು ಬರೆದ ಅಭಂಗಗಳು 1,52,000 ಇಷ್ಟ ಅಭಂಗಗಳನ್ನು ರಚಿಸಿದರು. ದಾಸ ರಾಜಾರಾಮ್ ಮಹಾರಾಜರು ಮತ್ಯಾರು ಅಲ್ಲ, ಚಿದಂಬರರ ಅವತಾರ. ಚಿದಂಬರರು ಯಾರಪ್ಪ? ತುಕಾರಾಮ್ ಮಹಾರಾಜರ ಅವತಾರ. ತುಕಾರಾಮ್ ಮಹಾರಾಜರು ಯಾರು ಅಂದ್ರೆ ನಾಮದೇವ ಮಹಾರಾಜರ ಅವತಾರ. ನಾಮದೇವ ಮಹಾರಾಜರು ಯಾರಪ್ಪ ಅಂದ್ರೆ ಉದ್ಧವನ ಅವತಾರ. ಆ ಉದ್ಧವ ಭಗವಂತಗ ಶತಕೋಟಿ ಅಭಂಗಗಳನ್ನು ರಚನಾ ಮಾಡ್ತಂತ ಪ್ರತಿಜ್ಞೆ ಮಾಡಿದ್ದಕ್ಕಾಗಿ ನಾಮದೇವರಾಗಿ ಎಷ್ಟೋ ಅಭಂಗಗಳನ್ನು ರಚನಾ ಮಾಡಿದರು. ನಂತರ ತುಕೋಬಾರಾಯರಾಗಿ 4,01,34,000 ಅಭಂಗಗಳನ್ನು ರಚಿಸಿದರು. ಮುಂದೆ ಅದೇ ತುಕೋಬಾರಾಯರು ರಾಜಾರಾಮ್ ಮಹಾರಾಜರಾಗಿ 1,52,400 ಅಷ್ಟು ಅಭಂಗಗಳನ್ನು ರಚನಾ ಮಾಡಿದರು. ವಿಶೇಷ ಏನಪ್ಪ ಅಂದ್ರೆ ದಾಸ ರಾಜಾರಾಮ್ ಮಹಾರಾಜರ ಅಭಂಗ ಪ್ರತಿಯೊಂದು ಅಭಂಗಗಳನ್ನು ನಾವು ಶೋಧ ಮಾಡಿದಾಗ ಪ್ರತಿಯೊಂದು ಅಭಂಗದೊಳಗೆ ಚಿದಂಬರ ನಾಮ ಬಂದೇ ಇರ್ತದೆ. ಚಿದಂಬರ ನಾಮ ಯಾವ ಅಭಂಗದಾಗ ಅದಲ್ಲ ಅದು ದಾಸ ರಾಜಾರಾಮ್ ಮಹಾರಾಜರ ಅಭಂಗ. ಇದನ್ನು ನಾವು ನಿಶ್ಚಿತ ಮಾಡ್ಕೊಂಡ್ಬಿಡು. ನನಗೆ ವಿಶೇಷ ಅನ್ನಿಸ್ತದೆ, ದಾಸ ಅನ್ನುವಂಥ ಅಂಕಿತ ಇಬ್ಬರು ಕೊಟ್ಟಾರ. ಒಂದು ಸಮರ್ಥರು ದಾಸಮಣೆ ಅಂತಾರೆ, ಇವರು ದಾಸಮಣೆ ಅಂತಾರೆ. ಹಂಗಾರೆ ಇವು ಇಬ್ಬರೊಳಗೆ ಅಭಂಗದೊಳಗು ಇವು ಯಾರು ಅಂತ ನಾವು ಹೆಂಗೆ ತಿಳ್ಕೋಬೇಕು ಅಂತಂದಾಗ ಯಾವ ಅಭಂಗದಾಗ ಚಿದಂಬರ ಅನ್ನುವಂಥ ನಾಮ ಬಂದು ಹೋಗ್ಯದಲ್ಲ ಅದು ದಾಸ ರಾಜಾರಾಮ್ ಮಹಾರಾಜ. ಅಂಥ ಏನು ವಿಶೇಷತೆಯನ್ನು ತಮ್ಮ ಒಂದು ಗುರುಭಕ್ತಿಯೊಳಗೆ ಇಂಥ ವಿಶೇಷತೆಯನ್ನು ಮೆರೆದಂಥ ಇವ್ರು ಏನಂತಾರೆ ದಾಸ ರಾಜಾರಾಮರು, ಭಕ್ತಿ ಹೆಂಗದಪ್ಪ ಅಂದ್ರೆ ಭಾವ ಇರಲಾರ್ದ ಭಕ್ತಿಗೆ ಅರ್ಥ ಎಲ್ಲ ನೋಡ್ರಪ್ಪ ಅಂತಂತಾರು. ಎಂಥ ಭಾವ ಇರಬೇಕು ಅಂದ್ರೆ ತುಕೋಬಾರಾಯರಂತಾರ ನಿಷ್ಠಾವಂತ ಭಾವ ಭಕ್ತಾಚ ಸ್ವಧರ್ಮ ಅಂತಾರೆ. ನಮ್ಮ ಭಾವ ಹೆಂಗಿರ್ಬೇಕಂದ್ರೆ ಅಷ್ಟೊಂದು ಸದ್ಗುರುವಿನಲ್ಲಿ ಅನನ್ಯವಾದಂಥ ನಿಷ್ಠೆಯನ್ನು ಹೊಂದಿರಬೇಕು ನಾವು. ನಮ್ಮ ಭಾವ ನಮ್ಮ ಭಕ್ತಿ ಹೆಂಗಿರ್ಬೇಕಂದ್ರೆ ನಿಷ್ಠ. ದೇವಾಚ ಸಖ್ಯತ್ವ ಕಾರಣೇ ಆಪುಲೇ ಸೌಖ್ಯ ಸೋಡೂನಿದೇನೆ ಅಂತಾರೆ ಸಮರ್ಥರಂತಾರ. ಆ ಭಗವಂತನ ಒಂದು ಪ್ರೇಮಕ್ಕಾಗಿ ಆ ಭಗವಂತನ ಒಲಿಮೆಗಾಗಿ ನಮ್ಮ ಸುಖವನ್ನು ನಾವು ಬಿಡಬೇಕು. ಇಷ್ಟು ತಯಾರಿ ನಮ್ಮಲ್ಲಿ ಇರಬೇಕಂತಾರು. ಅದರ ಸಂಬಂಧ ಏನೂ ನೋಡಬಾರ್ದು. ಆಪುಲೇ ಸೌಖ್ಯ ಸೋಡೂನಿದೇನೆ ಅನನ್ಯ ಭಾವೇ ಜೀವೇ ಪ್ರಾಣಿ ಶರೀರ ತೇಹಿವೇ ಚಾವೆ. ಇಷ್ಟು ಅನನ್ಯವಾಗಿ ಸದ್ಗುರುವಿನ ಒಂದು ಚರಣ ಸೇವಾ ಮಾಡಬೇಕು, ಇಂಥ ಒಂದು ಪ್ರೇಮ ಮಾಡಬೇಕು ಸದ್ಗುರುವಿಗೆ. ಅದರೊಳಗೆ ನಮ್ಮ ಪ್ರಾಣವನ್ನು ಕೊಡೋದಾದ್ರೂ ಸಹಿತ ಕೊಡ್ಲಿಕ್ಕೆ ತಯಾರಾಗಬೇಕು. ವಿಠಲ ವಿಠಲ ವಿಠಲ. ಇಂಥ ಭಕ್ತಿ ಭಗವಂತನಿಗೆ ಸೇರ್ತಾ ಅಂತ ಹೇಳಿ ಹೇಳೋ ಸಂಬಂಧ ಅವ್ರೇನಂದ್ರು, ಭಾವೇ ವಿನ ಭಕ್ತಿ. ನೀ ಭಕ್ತಿ ಮಾಡ್ಕರೆ ಅದ್ರಾಗ ಭಾವ ಇಲ್ಲ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಅಂತ. ಇವತ್ತಿನ ದಿವಸ ನಾವು ಎಷ್ಟು 265 ವರ್ಷ ಆಗಿರ್ಬೇಕು ಚಿದಂಬರ ಮಹಾರಾಜರ ಅವತಾರ ಆಗಿ. ಅವ್ರು ಇನ್ನೂ ತನಕ ಇದ್ದಾರ ಅಂತ ತಿಳ್ಕೊಂಡು ನಾವೆಲ್ಲ ಅವರ ಭಕ್ತಿಯನ್ನು ಮಾಡ್ಲಿಕ್ಕತ್ತೇವೆ. ಇದು ಯಾವ ಕಾರಣದಿಂದ ಅಂದ್ರೆ ಅವ್ರು ಇದ್ದಾರನ್ನುವಂಥ ಭಾವ ನಮ್ಮಂತಲ್ಲಿ ಅದ ಅಂಥೇಳಿ ಮಾಡ್ಲಿಕ್ಕತ್ತೇವೆ. ಚಿದಂಬರೇಶ್ವರ ಮಹಾರಾಜರ ಅವತಾರ ಮಾಡ್ಕೊಂಡು ಹೋದ್ರು ಅಂತಲ್ಲ, ಚಿದಂಬರೇಶ್ವರ ಮಹಾರಾಜರು ಇನ್ನೂ ತನಕ ಇದ್ದಾರಂತೇಳಿ ನಾವು ಮಾಡ್ಲಿಕ್ಕತ್ತೇವೆ ಅಂಥೇಳಿ ನಮ್ಮ ಮನದೊಳಗಿನ ಇಚ್ಛಾ ಎಲ್ಲ ಇವತ್ತು ಪೂರ್ತಿ ಆಗ್ಲಿಕ್ಕತ್ತವ. ನಾವು ಏನು ಇಚ್ಛಾ ಮಾಡ್ತಾವೆಲ್ಲ ಯಾಕೆ ಪೂರ್ತಿ ಆಗ್ತಾವ ಅಂದ್ರೆ ಮಹಾರಾಜರು ಇನ್ನೂ ಇದ್ದಾರಿಲ್ಲಿ. ಚಿದಂಬರೇಶ್ವರ ಮಹಾರಾಜರ ಅವತಾರ ಮಾಡ್ಕೊಂಡು ಹೋಗಿಲ್ಲ, ಇದ್ದಾರವರು ಅಂಥೇಳಿ ಏನಾಗ್ತದೆ, ಮನಿಧರಾವೇತೆ ಹೋತೆ. ನಮ್ಮ ಮನಸ್ಸಿನಾಗ ಏನು ಇಚ್ಛಾ ಮಾಡ್ತಾವ ಅದು ಆಗಿಬಿಡ್ತದೆ. ಮನಿಧರಾವೇತೆ ಹೋತೆ ವಿಘ್ನ ಅವಘೇತಿ ನಾಸೋ ನಿಜಾತೆ ಕೃಪಾ ಕೇಲಿಯ ರಘುನಾಥಾನೇ ಪ್ರಚೀತಿ. ಎಂತಂಥ ಕೆಲವೊಬ್ಬರು ಶಿಷ್ಯರಿಗಂತೂ ತಮ್ಮ ಸ್ವರೂಪವನ್ನೇ ತೋರಿಸಿಬಿಟ್ಟಾರೆ ಚಿದಂಬರೇಶ್ವರ ಮಹಾರಾಜರು. ಯಾಕಂದ್ರೆ ಅವರಲ್ಲಿರುವಂಥ ಅಂಥ ಭಾವ, ಈ ಭಾವ ತುಂಬಿದ ಭಕ್ತಿ ಇಲ್ಲಿ ತನಕ ಯಾರ್ಯಾರು ಮಾಡ್ಯಾರಲ್ಲ ಅವರೆಲ್ಲರೂ
ತತ್ ಸ್ವರೂಪನೇ ಆಗಿಬಿಟ್ಟಾರ, ತಮ್ಮ ಸದ್ಗುರುಗಳ ಸ್ವರೂಪನೇ ಆಗಿಬಿಟ್ಟಾರ. ನಾವು ನೋಡ್ಕೊತ ಬಂದೇವಂದ್ರೆ ಕಾಡಸಿದ್ದೇಶ್ವರ ಮಹಾರಾಜರ ಶಿಷ್ಯರಾದಂಥ ಗುರುಲಿಂಗಜಂಗಮ ಮಹಾರಾಜರ ಭಾವನೂ ಹಾಗೆ ಇತ್ತು. ಗುರುಲಿಂಗಜಂಗಮ ಮಹಾರಾಜರ ಶಿಷ್ಯರಾದಂಥ ಭಾವಸಾಯಿ ಮಹಾರಾಜರ ಭಾವ ಹಂಗಿತ್ತು. 5,000 ಎಕರೆ ಜಮೀನವನ್ನು ಸದ್ಗುರುವಿನ ಭಕ್ತಿಗಾಗಿ ತೂರ್ಯಾಡಿಬಿಟ್ರು ಅವರು ಅಂತಂದ್ರೆ ಎಂಥ ಭಾವ ಇರಬೇಕು. ಗುರುಲಿಂಗಜಂಗಮ ಮಹಾರಾಜರು ಅವತಾರ ಕಾರ್ಯ ಮುಗಿದ ಮೇಲೆ ತಮ್ಮ ಗುರುವಿನ ಭಕ್ತಿಗಾಗಿ ಕುದುರೆ ಮೇಲೆ ಹಿಟ್ಟ ಅಕ್ಕಿ ಕಟ್ಟಿಕೊಂಡು ಹೋಗಿ ಊರೂರು ಹೋಗಿ ಭಕ್ತಿ ಬೆಳೆಸಿರಲ್ಲ. ಗುರುವಿನ ಮೇಲಿರುವಂಥ ಭಾವ ಹೇಗಿದೆ. ಎದಿ ಮೇಲೆ ಚಿದಂಬರೇಶ್ವರ ಮಹಾರಾಜರ ಪಾದರಕ್ಷೆಗಳನ್ನು ಹಾಕ್ಕೊಂಡು 4 ಸರಿ ಈ ಭಾರತವನ್ನು ಸುತ್ತಾಕಿ ಚಿದಂಬರ 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 ಅಂತೇಳಿ ಚಿದಂಬರ ನಾಮವನ್ನು ಪ್ರತಿಯೊಬ್ಬರ ಹೃದಯದೊಳಗೆ ಸ್ಥಾಪನಾ ಮಾಡಿದ್ರಲ್ಲ ರಾಜಾರಾಮರು. ಅವ್ರ ಭಾವ ಹೆಂಗಿರಬೇಕು, ವಿಠಾಬಾಯಿ ಭಾವ ಹೆಂಗಿರಬೇಕು. ಹೋದ ಜನ್ಮದಾಗ ಜನಾಬಾಯಿ ಆದಾಕಿನೇ ವಿಠಾಬಾಯಿ. ಇನ್ನೂ ತನಕ ಆ ಭಗವಂತನ ಭಕ್ತಿ ತೃಪ್ತಿ ಆಗಲಾರ್ದಕ್ಕಾಗಿ ಮತ್ತೊಂದು ಅವತಾರ ತೊಟ್ಟುಕೊಂಡು ವಿಠಾಬಾಯಿ ಅವತಾರದಿಂದ ಹಾಕಿ ಭಕ್ತಿ ಮಾಡಿ ಅವ್ರು ಎಷ್ಟು 40,000 ಅಭಂಗಗಳನ್ನು ಬರೆದರು. ಚಿದಂಬರೇಶ್ವರ ಮಹಾರಾಜರು ದೇಹ ಬಿಟ್ಟ ಮೇಲೆ ಎಷ್ಟೋ ವರ್ಷಗಟ್ಟಲೆ ಚಿದಂಬರ ನಾಮವನ್ನು ಭೂಮಿ ಮೇಲೆ ಸ್ಥಾಪನಾ ಮಾಡಿದವರು ಯಾರಾದರೂ ಇದ್ರೆ ರಾಜಾರಾಮ್ ಮಹಾರಾಜರು ಮತ್ತು ವಿಠಾಬಾಯಿ. ಸಖಾರಾಮ್ ತ್ರಿಂಬಕ್ ಗರ್ದೆ ಒಬ್ಬೊಬ್ಬರು ಭಕ್ತರು ನೋಡಿದ್ರೆ ಅದಕ್ಕೆ ಸಮರ್ಥ ರಾಮದಾಸ್ ಮಹಾರಾಜರಂತಾರ, ಅಸಂಖ್ಯಾತತೆ ಭಕ್ತ ಹೋವುನಿಗೇಲೆ, ಅಸಂಖ್ಯಾತತೆ ಭಕ್ತ ಅಸಂಖ್ಯಾತತೆ ಭಕ್ತ ಹೋವುನಿಗೇಲೆ, ही साधना के बहु कष्ट केले, ही साधना के बहु कष्ट केले, नवे कार्यकर्ता भूमि भार झालो, नवे कार्यकर्ता भूमि भार झालो, तुझा दास मी व्यर्थ जन्माती आलो, तुझा दास मी व्यर्थ जन्माती आलो, असंख्यात ते भक्त ಸಮರ್ಥರಂತಾರ. ಹೋ ಅಸಂಖ್ಯಾತ ತೇ ಭಕ್ತ ಹೋಗಿ गेले. ರಾಮ ಅಸಂಖ್ಯ ಭಕ್ತರಾಗಿ ಹೋಗ್ಯಾರ ನಿನ್ನ ಭಕ್ತರು. ಇಂತಿಂಥವ್ರು ಆಗ್ಯಾರಲ್ಲ, ಎಷ್ಟು ನಿಷ್ಠಾವಂತ ಭಕ್ತರು. ಅಂಥವ್ರು ಸಂಖ್ಯೆಗೆ ಇರ್ಲಾರ್ದಂಥ ಅಸಂಖ್ಯ ಭಕ್ತರಾಗಿ ಹೋಗ್ಯಾರ. ತಿ ಸಾಧನಾತಿ ಬಹು ಕಷ್ಟ ಕೇಳಿ. ಅವರು ಸಾಧನ ನಿನ್ನನ್ನು ಒಲಿಸುವ ಸಂಬಂಧ ಎಂತೆಂಥ ಸಾಧನ ಮಾಡಿದರು, ಎಷ್ಟು ತಮ್ಮ ಶರೀರಕ್ಕೆ ಕಷ್ಟ ಕೊಟ್ಟರು, ಎಷ್ಟು ಉಪವಾಸವನ್ನು ವಾಸಿಬಿದ್ರು, ನಿನಗಾಗಿಯೇ ಪೂರ್ಣ ಬದುಕಿಬಿಟ್ರಲ್ಲ. ಎಂಥ ಭಕ್ತರಾಗಿ ಹೋದ್ರಪ್ಪ. ಅಸಂಖ್ಯಾತತೆ ಭಕ್ತ ಹೋನಿಗೇಲೆ, ತಿಹಿ ಸಾಧನಾಚೆ ಬಹು ಕಷ್ಟ ಕೇಲೆ, ನವೇ ಕಾರ್ಯಕರ್ತ ಭೂಮಿ ಭಾರ ಜಾಲು. ನೋಡ್ರಿ ಸಮರ್ಥರಂತಾರ, ನಾ ಏನೂ ಮಾಡಲಾರ್ದ ಭೂಮಿಗೆ ಭಾರ ಆಗಿನಂತ ಲಿಕ್ಕತ್ತಾರ ರಾಮನ ಮುಂದಂದ್ರೆ. ಅಂಥವ್ರೆ ಹಂಗಂತಾರ ಅಂದಾಗ ನಮ್ಮಂಥವ್ರು ಏನು ಅನ್ಬೇಕು ಹೇಳಿ ನೋಡ್ರಿ. ಠಾಲ ವಿಠಲ ನವೇ ಕಾರ್ಯಕರ್ತ ಅಂತ ಏನೂ ಮಾಡೇ ಇಲ್ಲ ಅಂತಾರವರು. ಸಮರ್ಥ ರಾಮದಾಸರು ನಾ ಏನೂ ಮಾಡಲಿಲ್ಲ ಅಂತಾರೆ. ಏನು ಹೆಂಗೆ ಮಾಡಲಿಲ್ಲ? 8 ವರ್ಷದಾಗ ಆ ರಾಂಜುಣಿಗೆ ಮಗಳು ಕೂತಿದ್ರಂತವ್ರು ಮನೆಯೊಳಗೆ. ರಾಂಜುಣಿಗೆ ಮಗ್ಲ ಈ ಉಪ್ಪು ಹಾಕು ರಾಂಜುಣಿಗೆ ಇರ್ತಿದ್ದಲ್ಲ, ಅಲ್ಲಿ ಕತ್ತಲಾಗ ಹೋಗಿ ಕೂತಿದ್ರು. ರಾಣುಬಾಯಿ ಸಮರ್ಥರ ತಾಯಿ ಹುಡುಕ್ಯಾಡ್ಲಿಕ್ಕೆ ಕತ್ಲಂತ. ಎಲ್ಲಿದ್ದಾನ ನಾರೋಬಾ, ಎಲ್ಲಿದ್ದಾನ ನಾರೋಬಾ, ನಾರಾಯಣ ಅವ್ರ ಹೆಸರ. ಎಲ್ಲಿದ್ದಾನ ಹುಡುಕ್ಯಾಡ್ದು, ಊರಾಗೆಲ್ಲ ಹುಡುಕ್ಯಾಡಿದ್ರು ಸಿಗಲಿಲ್ಲ. ಕತ್ಲಿತ್ತು, ಅವಾಗಿನ ಲೈಟ್ ಇರ್ತಿದ್ದಿಲ್ಲ. ಚಿಮ್ನಿ ತೊಗೊಂಡು ಹಿಂಗೆ ಹುಡುಕ್ಯಾಡ್ಕೊತ ಬರೋದಕ್ಕೆ ಆ ರಾಂಜುಣಿಗೆ ಮಗ್ಲ ಕಾಲು ರಾಣುಬಾಯಿ ಕಾಲ ಸಮರ್ಥರ ನಾರಾಯಣ ಇದಕ್ಕೆ ಹತ್ತಂತ ತೊಡಿಗೆ. ಯಾರು ಅಂದರು. ಅವ್ವ ನಾನು ಅಂತ. ಯಾಕೋ ನಾರೋಬಾ ಹಿಂಗ್ಯಾಕೆ ಕೂತಿ ಇಲ್ಲಿ ಅಂತ ಕೇಳ್ತಾರೆ ರಾಣುಬಾಯಿಯವರು. ಕಣ್ಣಾಗ ದಳ 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 ನೀರು ಹೋಗ್ಲಿಕ್ಕೆ ಕತ್ತಿದ್ದು ಅಂತ. 8 ವರ್ಷದ ನಾರಾಯಣ. ಯಾಕೋ ನಾರಾಯಣ ಹಿಂಗ್ಯಾಕೆ ಕಣ್ಣ ನೀರು ಹೋಗ್ಲಿಕ್ಕತ್ತ, ಏನು ಹಿಂಗ್ಯಾಕೆ, ಏನು ನಿನ್ನ ಮನಸ್ಸಿನಾಗ ತ್ರಾಸ ಆಗ್ಲಿಕ್ಕತ್ತ? ಅವ್ವ ನಾ ಜಗತ್ತಿನ ಚಿಂತೆ ಮಾಡ್ಲಿಕ್ಕತ್ತೀನಿ. 8 ವರ್ಷದ ಬಾಲಕ
ನಾ ಜಗತ್ತಿನ ಚಿಂತೆ ಮಾಡ್ತಂದಾಗ ರಾಣುಬಾಯಿ ಅಂತಾಳ, ನಿನಗೇನು ಚಿಂತೆ ಅಂತಾರೆ. ಅಂದ್ಕೂಡ್ಲೆ ಯಾಕಂತ ಅವ್ರು ಅಂತಾರಂತ, ಅವ್ವ ಏನು ಇವರೆಲ್ಲ ಹುಟ್ಟಿದ್ರು, ಸಂಸಾರ ಮಾಡಿದ್ರು, ಕಷ್ಟಪಟ್ಟರು, ಹೋದ್ರು, ಈ ರೀತಿ ಮ್ಲೇಂಚ್ರಿ ಈ ರೀತಿ ತ್ರಾಸ ಕೊಡ್ಲಿಕ್ಕತ್ತಾರ, ನಮ್ಮನ್ನು ವಾದ ದುಡಿಸ್ಕೊಳಿಕ್ಕತ್ತಾರ, ಹೊರಗೆ ಅಡ್ಡಾಡುವಂಥ ಇದು ಇಲ್ಲ ಪರಿಸ್ಥಿತಿ. ಆದರೂ ಸಹಿತ ಅವ್ರು ಅಂದಂಗೆ ಅವ್ರು ಮಾಡಿದ್ದು ಮಾಡಿಸ್ಕೊಂಡು ಹೋಗ್ತಾರಲ್ಲ, ನಿಜವಾಗಿಯೂ ನಾ ಯಾರು ಅಂತದ್ದು ಇವ್ರಿಗೆ ಗೊತ್ತರೇ ಆಗ್ಯದಿಲ್ಲ ಅಂತ. ಮನುಜ ನೀನು ಅಖಿಲ ಭೋಗಾಶ್ರಯಗಳ ಮಿಗಿಲು ಅಂತ ನಿಜಗುಣಗಳಂತಾರ. ಮನುಜ ನೀನು ಅಖಿಲ ಭೋಗಾಶ್ರಯಗಳ ಮಿಗಿಲು, ನನುಕರಿಸಿ ನೋಡಿ ಮತ್ತೀ ನೆಲದೊಳು ಘನ ದುರಾಸೆಯನ್ನು ಮಾಡಿದೊಡೆ, ನಿನ್ನಂತೆ ಜನರೆನಿಸುವರಂತೆ ಭಾವಿಸಿ ನೋಡಲು. ಏನಪ್ಪ ಒಂದೊಂದಿಷ್ಟೇ ಪ್ರಪಂಚದ ಇಂದ್ರಿಯ ಸುಖಕ್ಕಾಗಿ ಇವರು ಪೂರ್ಣ ತಮ್ಮನ್ನು ತಾವು ಕಳ್ಕೊಂಡು ಬಿಟ್ಟಾರಲ್ಲ, ಇವರು ಉದ್ಧಾರ ಆಗೋದು ಎಂದು ಅಂತೇಳಿ ನನಗೆ ಚಿಂತೆ ಮಾಡ್ತಂತೇಳಿ 8 ವರ್ಷದ ನಾರಾಯಣ 8 ವರ್ಷದಾಗ ಈ ರೀತಿ ಚಿಂತೆ ಮಾಡೋರು ಅಂತಾರ. ನವೇ ಕಾರ್ಯಕರ್ತ ಭೂಮಿ ಬಾರದಾಲು ರಾಮಗಂತರ ನನಗೇನೂ ಮಾಡಿಲ್ಲ ಅಂತ 8 ವರ್ಷದಾಗ ಚಿಂತೆ ಮಾಡುವಂಥ ಹುಡುಗ 12ನೇ ವರ್ಷಕ್ಕೆ ಅಂತರ್ಪಟ ಹಿಡಿದಾಗ ಭಟ್ರ ಬಡಜಿಗಳಂತಾರ ಸುಮೂರ್ತೆ ಸಾವಧಾನ ಅಂತಾರ ನೋಡ್ರಿ. ಸುಮೂರ್ತೆ ಸಾವಧಾನ ಸುಮಗ್ಲೆ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ. ಯಾಕ್ರಿ ಬ್ರಹ್ಮಾನಂದ ಅಂದ ಕೂಡಲೇ ಯಾವಾಗರೆ ಮುಗಿಸ್ತಾರಂತ ನಾವು ಅಂತೀವಿ. ಅವ್ರಂದ್ರಂತ ಸುಮೂರ್ತೆ ಸಾವಧಾನ ಅಲ್ಲಿಕ್ಕತ್ತೀರಿ ಬಡ್ಜಿ ಅವ್ರ. ಮೂರ್ತ ಚಲೋ ಅದ ಅಂತೀರಿ, ಸಾವಧಾನ ಯಾಕಂತೀರಿ ಅಂತ ಕೇಳಿದ್ರಂತ. ಸಾವಧಾನ ಅಂದ್ರೆ ಮರಾಠಿ ಒಳಗೆ ಎತ್ತರ, ಮೂರ್ತರೇ ಚಲೋ ಅಂತೀರಿ, ಯಾತ್ರಿರು ಅಂತೀರಿ. ಯಾಕ್ರಿ ಯಾಕೆ ಯಾತ್ರಿರಬೇಕು ಅಂತ ಕೇಳಿದ್ರಂತವರು. ಅವ್ರಂದ್ರೆ ಇಲ್ಲಿ ತನಕ ಏನು ಮಾಡಿ ಅಷ್ಟೇ ಕರೆ, ಇನ್ನು ಗೋಣು ಹಾಕೋದು ಬಿಟ್ಟು ಮತ್ತೆ ನಿನಗೆ ಏನೋ ಮಾಡಿ ಆಗೋದಿಲ್ಲ. ಈಗ ಏನ್ರಿ ಯಾತ್ರೆ ಆಗ್ತಿದ್ರೆ ಯಾತ್ರೆ ಆಗು ಅಂತ ಹೇಳಿದ್ರಂತ. ಅವ್ರಂದ್ರೆ ಯಾತ್ರೆ ಆಗಲಿಕ್ಕೆ ಚಲೋ ಸಮಯ ಸಿಕ್ತಂತೇಳಿ ಅಂತರಪಟ ಸರಿಸಿ ಓಡೋದು. 12ನೇ ವರ್ಷನಾಗ ಹೋಗಿ ನಾಸಿಕದೊಳಗೆ ಅಲ್ಲಿ ನದಿ ಒಳಗೆ ಇಷ್ಟು ನೀರೊಳಗೆ 12 ವರ್ಷ ರಾಮನಾಮ ಜಪ ಮಾಡಿದವ್ರಂತಾರ. ನವೇ ಕಾರ್ಯಕರ್ತ ಭೂಮಿ ಭಾರದಾರು. ನಾ ಏನೂ ಮಾಡಲಿಲ್ಲಲ್ಲ ರಾಮ, ನಾವೇನು ಮಾಡ್ಯಾವ ಹಂಗಾರ 12ನೇ ವರ್ಷನ ಎಲ್ಲ ಸರಿಸಿ ಬಿಟ್ಟು ಹೋಗಿ ಇಷ್ಟು ನೀರಾಗಂತ ವಿಚಾರ ಮಾಡಿರಿ. ನಾವೇನೂ ತ್ರಾಸ ತಗೊಂಡಿಲ್ಲ. ಇಷ್ಟೆಲ್ಲ ನಮಗೆ ಎಷ್ಟು ಮೇಜಾನಿಕೆ ಅದ. ನಿನ್ನೆ ಹಿಡ್ದನ ನೋಡ್ಲಿಕ್ಕತ್ತೀನಿ, ನಮಗೆ ಎಂದೂ ಇಂಥ ಮೇಜಾನಿಕೆನೇ ಸಿಕ್ಕಿದ್ದಿಲ್ಲ. ಒಳ್ಳೆ ಸಿಗ್ಲಿಕ್ಕತ್ತಲ್ಲಪ್ಪ. ಬಂದು ನೀರು ಇಡ್ತಾರೆ, ಚಹಾ ಕುಡಿತೀರಿ ಅನ್ನೋದು ಕೇಳ್ತಾರೆ, ನಾಷ್ಟ ಆತಂತ ಕೇಳ್ತಾರೆ, ನಮಸ್ಕಾರ ಮಾಡ್ತಾರೆ. ನಮ್ಮನ್ನು ಯಾರು ಕೇಳ್ತಾರೆ? ಬ್ರಹ್ಮಾನಂದ ಹೌದಲ್ಲ. ಆದ್ರೆ ಆ ಮಹಾಸ್ವಾಮಿಯ ಒಂದು ಕೃಪಾ ನಮ್ಮನ್ನು ಹೆಂಗಾಗ್ಯದ ಅಂದ್ರೆ ನಾವು ಈ ಚಕ್ರವರ್ತಿಗಳಿಗೆ ಸಿಗಲಾರ್ದಂಥ ನಮಗೆ ಸಿಗ್ಲಿಕ್ಕತ್ತದ. ಆದ್ರೆ ಸಮರ್ಥರು 12ನೇ ವರ್ಷದ ಹುಡುಗ ಹೋಗಿ ಅಲ್ಲಿ ನಾಸಿಕ್ನಾಗ ಇಲ್ಲಿ ಲಗ್ನ ಪಡದೆ ಸರಿಸಿ ಅಂತರಪಟ ಸರಿಸಿ ಹೋದಂಥವ ಊಟ ಏನು ಮಾಡ್ಬೇಕಂದ್ರೆ 5 ಮನೆ ಭಿಕ್ಷಾ ಬೇಡ್ತಿದ್ರಂತ. 5 ಮನೆ ಭಿಕ್ಷಾ ಬೇಡೋದು ಹೋಗಿ, ಆಮೇಲೆ ರಾಮಗೆ ಹೋಗಿ ಅದು ಏನು ಬಂದದ್ದು ನೈವೇದ್ಯ ತೋರಿಸೋದು, ಅದು ಬಂದದ್ದೆಲ್ಲ ನೀರಾಗಿ ತೊಯ್ಸೋದು, ಅದ್ರಾಗಿನ ಪಲ್ಯ ಗಿಲ್ಲೆ ಎಲ್ಲ ಹೋಗಬೇಕದು. ತಿಂದರೆ ಏನೂ ರುಚಿ ಹತ್ತಿರಬಾರ್ದದು. ಅಂಥದ್ದನ್ನು ತಿಂದ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ತಪಸ್ಸರೆ ಮಾಡಿದ್ರಲ್ಲ, ಅಂಥವ್ರೇ ನಾ ಏನೂ ಮಾಡಿಲ್ಲ ಅಂದ್ರೆ ನಾವಿನ್ನ ಎಷ್ಟು ಮಾಡಬೇಕು ವಿಚಾರ ಮಾಡಿಲ್ಲ. ನಮಗೆ ಭಗವಂತ ಹಾಗೆ ಸಿಗ್ತಾನೆ. ನಾವು ಅಂತೀವಿ ನಾವು ದೇವ್ರ ಆಗಿಬಿಟ್ಟೇವು ಅಂತಂತೀವಿ. ನಾವು ಈಗ ನಮ್ಮನ್ನು ಇಷ್ಟು ಮಾಡಿದ ಕೂಡ ನಮಗೆ ದೇವ್ರಿಗತ್ತೆ ಕೂಡಂಗೆ ಅನ್ನಿಸ್ತದೆ. ಈಗ ಅವ್ರಂತಾರ ನವೇ ಕಾರ್ಯಕರ್ತ ಭೂಮಿ ಬಾರಜಾಲು ತುಜಾದಾಸಮಿ ವ್ಯರ್ಥ ಜನ್ಮಾಸಿ. ವ್ಯರ್ಥ ಜನ್ಮಕ್ಕೆ ಬಂದಂಗೆ ಆತ್ಮ ರಾಮ ಅಂತಂತಾರೆ. ಅಂಥವರು 12 ವರ್ಷ ತಪಸ್ಸರು ಮಾಡಿದ್ರೆ ಬರೀ 3 ವರ್ಷನಾಗ ಎಂಥ ಸಾಮರ್ಥ್ಯ ಬಂದಿತ್ತಂತೀರಿ ನೀವು. ನಾಮಸ್ಮರಣೆ ಬಲದೊಳಗೆ ಎಂಥ ಬಲ ಅದ ಅನ್ನುವಂಥದ್ದು ನಾವು ವಿಚಾರ ಮಾಡಬೇಕು. ಈಗ ನಾವು ಚಿದಂಬರ ಏನು ಚತುರಾಕ್ಷರ ನಾಮವನ್ನು ನಾವು ಜಪ ಮಾಡ್ತೀವಲ್ಲ, ಆ ನಾಮದೊಳಗೆ ಇಂಥ ಶಕ್ತಿ ಅದ. ಕುಷ್ಠರೋಗದ ಇದು ಮಾಡ್ಕೊಂಡು ನೀರಾಗ ಬಾವಿ ಒಳಗೆ ಹಾರ್ಕೊಂಡಂಥ ಭಕ್ತನ ಬಾಯಿಯೊಳಗೆ ಆ ನಾಮ ಇದು ಮಾಡಿದ್ದಕ್ಕೆ ಅವು ತೀರ್ಕೊಂಡು ಮತ್ತೆ ಹುಟ್ಟಿದಿಲ್ಲ. ರಗಡೆ ಇನ್ನೆಲ್ಲ ಕೇಳ್ತೇವೆ ಖರೆ, ಆವಾಗ ಆಗ್ಯಾವಲ್ರಿ, ಈಗ ಆಗಬೇಕಲ್ಲ ಅಂತ ನಾವು ಅಂತೀವಿ. ಈಗೂ ಆಗತ್ತದ, ನೀ ಹಂಗೆ ಮಾಡಬೇಕಲ್ಲ. ಅಂಥದ್ದು
ನಿಮಗೊಂದು ಮಜಾ ಹೇಳ್ತೀನಿ. 3 ವರ್ಷ ಇದು ಆಗಿತ್ತು, ಏನು ತಪಶ್ಚರ್ಯ ಆಗಿತ್ತು. ಇವತ್ತಿನ ದಿವಸ ನಾವೇನು ಮಾಡೋಣ ಅಂದ್ರೆ ಮಹಾತ್ಮರ ಜೀವನವನ್ನು ಅವಲೋಕನ ಮಾಡೋಣ. ಮಹಾತ್ಮರು ನಮಗಾಗಿ ಯಾವ ರೀತಿ ತಮ್ಮ ಜೀವನವನ್ನು ಅವರು ಏನಪ್ಪ ನಮಗೆ ತೋರಿಸಿ ಹೋಗ್ಯಾರ ಅಂತಂದ್ರೆ 3 ವರ್ಷನಾಗ ಅಲ್ಲಿ ತಾಕಳಿ ಒಳಗೆ ಇವ್ರು ಎಲ್ಲಿ ತಪಶ್ಚರ್ಯ ನೀರಾಗಿ ನಿಂತು ಮಾಡ್ತಿದ್ರಲ್ಲ ಅಲ್ಲಿ 2 ಕಿಲೋಮೀಟ್ರ್ ಮೇಲೆ ದಸಪಂಚಕೆ ಅಂತ ಒಂದು ಹಳ್ಳಿ ಅದ. ಅಲ್ಲಿ ದಸಪಂಚಕೆ ಹಳ್ಳಿ, ಅಲ್ಲಿ ಕುಲಕರ್ಣಿ ಭಾಳ ಸಾತ್ವಿಕ ಮನುಷ್ಯ, ಅತ್ಯಂತ ಶ್ರೇಷ್ಠ ಮನುಷ್ಯ, ಎಲ್ಲರಿಗೂ ಬೇಕಾದಂಥ ಮನುಷ್ಯ. ಅಂಥವಾಗ ಕುಷ್ಠರೋಗ ಬಂದ ಅವ ಏನಪ್ಪ ಅಂದ್ರೆ ತಮ್ಮ ದೇಹ ಬಿಡ್ತಾನೆ. ಬಿಟ್ಟು ಕೂಡಲೇ ಜನರಿಗೆ ಭಯಂಕರ ಇದು ಆಗಿಬಿಡ್ತದೆ. ಯಾಕಂದ್ರೆ ಉತ್ತಮರ ತೀರ್ಕೊಂಡ್ರೆ ಅಂದರೆ ಮಂದಿ ತ್ರಾಸು ಮಾಡ್ಕೋತಾರೆ. ಈಗ ಉಳ್ಕಿದವ್ರು ತೀರ್ಕೊಂಡ್ರೆ ಓದೋದು ಬೇಷ ಆಯ್ತು ಅಂತಾರೆ. ಹೌದು, ಒಬ್ಬ ಮಜಾ ಹೇಳ್ತೀನಿ. ಒಬ್ಬ ಬ್ರಾಹ್ಮಣ ಕಾಶಿಯೊಳಗೆ ಹೋಗಿ ವಿದ್ಯೆ ಕಲ್ಕೊಂಡು ಬಂದಂತ್ರಿ ಗುರುಗಳ. ಬರೋ ಹೊತ್ನಾಗ ಮಳೆ ಬರ್ತಿತ್ತು. ಒಂದು ಹಳ್ಳ್ಯಾಗ ಹಿಂಗೆ ತಳಗೆ ಹೋಗಿ ಒಂದು ಮಾಡೇ ಇತ್ತು. ಮಾಡೇ ತಳಗೆ ಇದಕ್ಕೆ ನಿಂತು ಮಳೆ ಸಿಡಿಬಾರ್ದಂತ. ಆ ಮನೆ ಒಬ್ಬ ವೇಶ್ಯನ ಮನೆ ಇತ್ತಂತ. ಆ ಟೊನದಕ್ಕೆ ಆಚೆ ಕಡೆ ಓಣ್ಯಾಗ ಒಬ್ಬ ತಿರ್ಕೊಂಡದ್ದು ಸುದ್ದಿ ಬಂತಂದು. ಬಂದು ಕೂಲಿ ಆಕೇನು ಹೇಳಿದಂತ ತನ್ನ ಸೇವಕಿ, ಹೋಗಿ ನೋಡು ಯಾವ ತಿರ್ಕೊಂಡು ಬಂದ, ನಾವೇನು ಸ್ವರ್ಗಕ್ಕೆ ಹೋದೋ ನರಕಕ್ಕೆ ಹೋದು ನೋಡ್ಕೊಂಡು ಬಾ. ಇವ 12 ವರ್ಷಗಟ್ಲೆ ನಾ ಅಭ್ಯಾಸ ಮಾಡಿ ಬಂದೀನಿ. ಸತ್ತವ್ರು ಸ್ವರ್ಗಕ್ಕೆ ಹೋಗ್ತಾರೋ ನರಕಕ್ಕೆ ಹೋಗ್ತಾರೋ ನನಗೇ ಗೊತ್ತಾಗಲ್ತು. ಈಕಿಗೆ ಹೆಂಗೆ ಗೊತ್ತಾಗ್ತಿರ್ಬೇಕು ಅಂದು ಕೂಲಿ ಹಾಕಿ ಹೋಗಿ ಬಂದಂತ. ಹೋಗಿ ಬಂದ್ಕೊಳ್ಳಿ ಏನದ ಸ್ವರ್ಗಕ್ಕೆ ಹೋದೋ ಏನು ನರಕಕ್ಕೆ ಹೋದು? ಅವ್ನು ಸ್ವರ್ಗಕ್ಕೆ ಹೋದಲ್ರಿ ವಾರ. ಮುಂದೆ ಮತ್ತೊಂದು ತಾಸು ಇಕ್ಕಡೋ ಈ ಓಣ್ಯಾಗ ತಿರ್ಕೊಂಡಂತ ಇವೆಲ್ಲಿ ಹೋದ್ ನೋಡಿದ್ರೆ ಅವು ನರಕಕ್ಕೆ ಹೋದ್ರಿ. ಇವು ಒಟ್ಟು ಗಾದ್ಲಿ ಹಿಡಿದು ಬಿಡುತ್ತಂತ ಈ ಬ್ರಾಹ್ಮಣ. ಇವು ಯಾವ ನನ್ನ ವಿದ್ಯಾದಾಗೆ ಬಂದಿಲ್ಲ. ಸತ್ತವ್ರು ಎಲ್ಲಿ ಹೋಗ್ತಾರೆ ಅನ್ನೋದು ಏನು. ಈಕೆ ಏನು ಕಲ್ಲಾರ್ದು ಈಕಿಗೆ ಹೆಂಗೆ ಗೊತ್ತಾಯ್ತು ಅಂತ ಸೀದಾ ಮ್ಯಾಲೆ ಹೋದಂತ. ಹೋಗಿ ನಮಸ್ಕಾರ ಮಾಡಿದಂತ. ಯಾಕ್ರಿ ನೀವು ಯಾಕೆ ಇಲ್ಲಿ ಬಂದ್ರಿ ಅಂತ. ಅದು ಏನು ಹಾಕಿರಲ್ಲ, ಯಾಕೆ ಮೊದಲು ಈ ವಿದ್ಯೆ ನನಗೆ ಇದೊಂದು ವಿದ್ಯೆ ಹೇಳ್ದ ಏನು ಮತ್ತು ಹಿಂಗೆ ತಿರ್ಕೊಂಡವ್ರು ಹಿಂಗೆ ಹೋದ್ರಂತ ಹೇಳಿರಲ್ಲ ಸ್ವರ್ಗಕ್ಕೆ ನರಕಕ್ಕೆ. ಇದು ಹೆಂಗೆ ಹೇಳಿದ್ರಿ? ಅದ್ರಾಗ ಏನದ ಹೋದ ಅನ್ಸೋದು ಭಾಳ ಮಂದಿ ಹೇಳ್ತಿದ್ರು ಸ್ವರ್ಗಕ್ಕೆ ಹೋಗ್ತಾರೆ. ಹೋದ ಅಂತೇಳಿ ಹಿಂಗೆ ಅಟಿಕೆ ಮುರಿತಿದ್ರು ಅದನ್ನ ನರಕಕ್ಕೆ ಹೋಗಿರ್ತಾರೆ. ಇಷ್ಟೇ ಅದ. ನಮ್ಮ ಬದುಕು ಹೆಂಗಿರ್ತದ ಅದು ಇಂಪಾರ್ಟೆಂಟ್. ನಾವು ಹೆಂಗೆ ಬದುಕಲಿಕ್ಕತ್ತೀವಲ್ಲ ಅದ್ರ ಮೇಲೆ ಜನಿ ಮರೋ ನೀ ಉರವಾವೇ ಕೀರ್ತಿ ರೂಪೇ. ಸಮರ್ಥರಂತಾರ ಜಗತ್ನ್ಯಾಗ ನೀವು ಹೋದ್ರೂ ಸಹಿತ ಕೀರ್ತಿ ರೂಪದಿಂದ ನೀವು ಉಳಿಬೇಕು. ಇವತ್ತಿನ ದಿವಸ 265 ವರ್ಷ ಆದರೂ ಮಹಾಸ್ವಾಮಿಯವನ್ನ ನೆನಪು ನಾವು ಇನ್ನೂ ತನಕ ಮಾಡ್ಕೊಳಿಕತ್ತೇವು. 800-900 ವರ್ಷಗಳಾದರೂ ಸಹಿತ ಜ್ಞಾನೇಶ್ವರ ಮಾವುಲಿಯವ್ರನ್ನ ನಾವು ಏನಪ್ಪ ಅಂದ್ರೆ ನೆನೆಸ್ಲಿಕ್ಕತ್ತೇವು. 400-500 ವರ್ಷ ಆದ್ರೆ ತುಕೋಬಾರಾಯರು ಸಮರ್ಥರಂಥವ್ರು ನಾವು ನೆನೆಸ್ಕೊಳಿಕತ್ತೇವು. ಏಕೋಬಾರಾಯರು ನೆನೆಸ್ಕೊಳಿಕತ್ತೇವು. ಬಸವಣ್ಣವ್ರನ್ನ 1200 ವರ್ಷ ಆದರೂ ಸಹಿತ ಬಸವಣ್ಣವ್ರು ನೆನೆಸ್ಕೊಳಿಕತ್ತೇವು. ಯಾಕೆ ನೆನೆಸ್ಕೊಳಿಕತ್ತೇವು ಅಂದ್ರೆ ಅವ್ರು ಹಂಗೆ ಬದುಕಿದ್ರೆ ಅವರು ಅದು ಆ ಬದುಕನ್ನ ನೀನು ಬದುಕಂತಾರ. ವಿಠಲ ವಿಠಲ. ಹೌದು, ಅವಾಗ ಏನಾತಂದ್ರೆ ಆ ಸಮಯದೊಳಗೆ ಸಹಗಮನ ಹೋಗೋ ಪದ್ಧತಿ ಇತ್ತು. ಸಮರ್ಥರ ಒಂದು ಈ 17ನೇ ಶತಮಾನದೊಳಗೆ ಏನಿತ್ತು ಅಂದ್ರೆ ಗಂಡ ತೀರ್ಕೊಂಡು ಕೂಡಲೇ ಸಹಗಮನ ಪದ್ಧತಿ ಇತ್ತು. ಆವಾಗ ಆ ತಾಯಿನೂ ಹಂಗಿದ್ರಿ. ಎಲ್ಲರೂ ಹೋಗ್ತಿದ್ದಿಲ್ಲ. ಅವಾಗೇನು ಹೋಗಬೇಕನ್ನೋರು ಹೋಗ್ತಿದ್ರು. ಅವ್ರಿಗಾಗಿ ಈ ಶರೀರದ ಅಂದವ್ರು ಹೋಗಿಬಿಡ್ತಿದ್ರು. ಅವರು ಎಂದು ಕೂಡಲೇ ಆ ತಾಯಿ ಅಂದಂತ ನಾನು ಸಹಗಮನ ಹೋಗ್ಬೇಕು ಅಂತೇಳಿ ಆ ಸಹಗಮನದ್ದು ಏನು ಒಂದು ಡ್ರೆಸ್ ಇರ್ತವನ್ನ ಹಾಕ್ಕೊಂಡು ಹೋಗೋತ್ತ ಅವ್ನು ಎಲ್ಲಿ ದಹನ ಮಾಡ್ತಿದ್ರು ಅಂದ್ರೆ ಎಲ್ಲಿ ಇವ್ರು ನಾಮಸ್ಮರಣೆ ಮಾಡ್ಕೋತ ನಿಂದಿರ್ತಿದ್ರಲ್ಲ, ತಪಸ್ಸನ್ನು ಮಾಡ್ಲಿಕ್ಕತ್ತಿದ್ರಲ್ಲ ಸಮರ್ಥರು, ಆ ನದಿ ದಂಡಿಗೆನೇ ಆ ದಹನ ಮಾಡ್ತಿದ್ರಂತ. ಮಾಡೋ ಹೊತ್ನ್ಯಾಗ ತೊಗೊಂಡು ಬಂದರು ಶವ ಕಟ್ಕೊಂಡು. ಈ ಹಿಂದಿಂದ ತಾಯಿ ಬಂದಳು. ಆಕೆ ನೋಡಿದ್ಲು, ಮಗಳು ಒಂದು ಗಿಡದ ತಳಗೆ ಮಹಾರಾಜರು ಕೂತಿದ್ರಂತ. ಸಮರ್ಥ ರಾಮದಾಸ್ ಮಹಾರಾಜರು ಕೂತಿದ್ರಂತ. ನೋಡಿದ್ರು, ದೊಡ್ಡ ಮಹಾ ತೇಜಸ್ವಿ. ಅಂದ ಕೂಡಲೇ ಹೋಗಿ ಹೆಂಗೂ ನಾನು ಏನಪ್ಪ ಅಂದ್ರೆ ಸಹಗಮನೆ ಹೋಗೋದದ, ಮಹಾತ್ಮರ ದರ್ಶನ ತೊಗೊಂಡು ಹೋಗ್ಬೇಕು ಅಂಥೇಳಿ ಅವ್ರು ಹೋಗಿ ನಮಸ್ಕಾರ ಮಾಡಿದ ಕೂಡಲೇ ಕಣ್ಣು ಮುಚ್ಕೊಂಡು ರಾಮಧ್ಯಾನದಾಗಿದ್ದರು. ಅವರು ಏನೋ ಬಳಿ ಸಪ್ರ ಆದಂಗೆ ಆದ ಕೂಡಲೇ ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂಥೇಳಿ ಆಶೀರ್ವಾದ ಮಾಡಿದರು. ಗಾಬರಿ ಆಗಿಬಿಟ್ಲಕ್ಕಿ. ಗಂಡನ್ನು ದಹನ ಮಾಡ್ಲಿಕ್ಕೆ ತೊಗೊಂಡು ಹೊಂಟಾರ. ಮಹಾರಾಜರು ನೀವು ಹಿಂಗೆ ನನಗೆ ಆಶೀರ್ವಾದ ಮಾಡಿದಕ್ಕೆ ಕಣ್ಣು ತೆಗೆದು ನೋಡಿದ್ರು. ಅವರು ಗಾಬರಿ ಆಗಿಬಿಟ್ರು. ಈ ಪರಿಸ್ಥಿತಿ ಒಳಗೆ ನನ್ನ ಬಾಯಿಯಿಂದ ರಾಮ ಹೆಂಗೆ ನುಡಿಸಿದು ಅಂತ ಅವರು ಅಂದರು. ಅವಕ್ಕೆಂದ್ಲು, ಇದು ಈ ಜನ್ಮದ್ದು ಏನು ಮುಂದಿನ ಜನ್ಮದ್ದು ರೀ ಆಶೀರ್ವಾದ ಅಂತ ಕೇಳಿದಂತ. ಇದೇ ಜನ್ಮದ್ದವಾದ ಅಂತ. ಯಾಕಂದ್ರೆ ನಾನು ನುಡ್ದಲ್ಲಿ ಇದನ್ನು ನಾವು ನುಡಿದದ್ದು ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಯಾವಾಗಲಿ.
ರಾಮ ನೋಡಿದ ವಾಣಿ ರಾಮನ ವಾಣಿ ರಾಮನ ಬಾಣ ಯಾವಾಗೂ ಸುಳ್ಳು ಆಗುವುದಿಲ್ಲ. ಅದಕ್ಕೆ ಹೋಗು ನಡಿವ ಎಲ್ಲಿ ಇದು ತೊಗೊಂಡೋಗ್ಯ ನಿನ್ನ ಗಂಡನ ಅಂತೇಳಿ ಅದನ್ನೆಲ್ಲ ಬಿಡಿಸಿದ್ರು. ಬಿಡಿಸಿ ಕಮ್ಮಂಡಲ್ಲಿ ನೀರು ತೊಗೊಂಡು ಜೈ ಜೈ ರಘುವೀರ ಸಮರ್ಥ ಅಂತೇಳಿ ಏನು ನೀರು ಸಿದು ಮಾಡಿದರು. ಆ ಮಲ್ಕೊಂಡು ನಾವು ಎದ್ದು ಕೂತಂತ ಎದ್ದು ಕೂತ ಅವ್ನು ನೋಡ್ಕೊತ ಸಮರ್ಥರು ನೋಡಿ ಸಮರ್ಥರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದಂತ. ಸಾಷ್ಟಾಂಗ ನಮಸ್ಕಾರ ಹಾಕಿದ್ಕೊಳ್ಳೋ ಮಂದೆಲ್ಲ ಗಾಬರಿ ಆದ್ರೆ ಮತ್ತೆ ಆಕಿ ಹೆಂಡತಿಗಂತೂ ಭಯಂಕರ ಸಂತೋಷ ಆಯ್ತು, ಜನರಿಗೂ ಆಶ್ಚರ್ಯ ಆಗಿಬಿಡ್ತು. ಇವೆಲ್ಲ ಆಶ್ಚರ್ಯದೊಳಗೆ ಆಶ್ಚರ್ಯ. ಈಗ ಎಂಡಿಗೇರಿ ನರಸೋಬಾಯಿ ಕತೆ ಬರ್ತದೆ ನೋಡ್ರಿ, ಆದಂಥ ಮಹಾಸ್ವಾಮಿ ಇದ್ರಾಗ ಅದಂತರೂ ನಾ ಭೂತೋ ನಾ ಭವಿಷ್ಯತಿ. ಅದು 12 ವರ್ಷದ ಹಿಂದೆ ಗಂಡ ತಿರ್ಕೊಂಡವ ತಿರುಗಿ ಮತ್ತೆ ಬರ್ಲಿಕ್ಕತ್ತಾರಂದ್ರೆ ಮಹಾಸ್ವಾಮಿ ಅಂತಲ್ಲಿ ಎಂಥ ಸಾಮರ್ಥ್ಯ ಇರಬೇಕು ವಿಚಾರ ಮಾಡ್ರಿ ನೀವು. ಅಂದ್ರೆ ಮಹಾತ್ಮರಂತಲ್ಲಿ ಆ ನಾಮದ ಒಂದು ಸಾಮರ್ಥ್ಯ ಹಿಂಗಿರ್ತದಲ್ಲ, ಏನು ಬೇಕಾದ ಅವ್ರು ಅಂದದ್ದು ಆಗ್ತಿರ್ತದಂತ. ಅವ್ರ ಮನಸ್ಸು ಮಾಡಿದ್ದು ಮನಿಧರಾವೇತೆ ಹೋತೆ, ಮನಸ್ಸಿನಾಗ ಇಚ್ಛಾ ಮಾಡಿದ್ದು ಆಗ್ತದಂತ. ಹಂಗೆ ಎದ್ದು ಕೂತ ಮಹಾರಾಜ್ರ ನೀವು ಇಲ್ಲಿ ಹಂಗೆ ಅಂತಂದವ ಬ್ರಾಹ್ಮಣ ಸಮರ್ಥರಿಗೆ. ಮಂದೆಲ್ಲ ಗಾಬರಿ ಆದ್ರೆ ನೀವು ಇಲ್ಲಿ ಹಂಗೆ ಅಂದ್ರೆ ಮತ್ತೆ ಎಲ್ಲಿದ್ರು ಅಂತವ್ರು. ಇಲ್ಲ ಇವರು ಯಮನ ದರ್ಬಾರ್ದಾಗ ಬಂದಿದ್ರು ಅಂತಂದಂತ. ನಾನು ಯಮನ್ ಅಂತಲ್ಲಿ ಕರ್ಕೊಂಡು ಹೋದ್ರು, ಅಲ್ಲಿ ಮುಂದೆ ನಿಂದಿರಿಸಿದ ಕೂಡಲೇ ಇವರೇ ಬಂದ್ರು. ಅಲ್ಲಿ ಇವ್ರು ಬಂದ ಕೂಡಲೇ ಯಮಧರ್ಮ ತಮ್ಮ ಆಸನ ಬಿಟ್ಟು ಕೊಟ್ಟು ಇವ್ರು ತಮ್ಮ ಆಸನ ಮೇಲೆ ಕೂಡಿಸಿ ಗುರುವೇ ನೀವು ಯಾಕೆ ಬಂದ್ರಿಪ್ಪ ಅಂದ್ರೆ ಇವ್ ನಮ್ಮ ಮನುಷ್ಯ ಇದ್ದಾನೆ, ಇವ ನನ್ನ ಭಕ್ತ ಇದ್ದಾನ, ಇವ್ರು ಕರ್ಕೊಂಡು ಹೋಗ್ಲಿಕ್ಕೆ ಬಂದನಿ ಅಂತ ಕರ್ಕೊಂಡು ಬಂದು ಗೊತ್ತೀನಿ. ಅದು ಸದ್ಗುರುಗಳು ಹೆಂಗಿರ್ತಾರಂದ್ರೆ ಸದ್ಗುರುಗಳ ವಾಣಿಯನ್ನು ಯಾರು ಇದು ಈಗ ನಾವು ಪ್ರಾರಬ್ಧ ಅಂತ ಗುಳಾಡ್ತೇವಲ್ಲ, ಸದ್ಗುರು ಶಿಷ್ಯರಿಗಿದ್ರೆ ಅಂಜಿಕಿಲ್ಲ. ಸದ್ಗುರುಗಳ ಮನಸ್ಸು ಮಾಡಿದ್ರೆ ಪ್ರಾರಬ್ಧವನ್ನು ಅಳಿಸುವಂತಹ ಸಾಮರ್ಥ್ಯ ಯಾರಾದರೂ ಇದ್ರೆ ಅದು ಕೇವಲ ಸದ್ಗುರುಗಳಿಗೆ. ವಿಠಲ ವಿಠಲ ಪ್ರಾರಬ್ಧಾಚಾರೇಶ ಪುಸುಣಟ್ಟಾಗ್ತೆ ಅಂತ. ಸದ್ಗುರು ಏನಂದ್ರೆ ಪ್ರಾರಬ್ಧದ ಗೆರೆಯನ್ನು ಅಳ್ಕಸಾವ ಯಾರಾದ್ರೆ ಸದ್ಗುರು. ಖರೆ ಅವ್ನು ಬೇಕಾಗಂಗೆ ಬದುಕಬೇಕಲ್ಲ, ಎಲ್ಲರನ್ನೂ ಉಳಿಸ್ತಾನಂತೇಳಿ ನೀವು. ನಮ್ಮಂಥವ್ರನ್ನ ಉಳಿಸಿ ಏನು ಮಾಡ್ಬೇಕವ? ಹೌದಲ್ಲ, ಇಂಥವ್ರನ್ನ ಉಳಿಸಿದ್ರೆ ಮುಂದೆ ಜಗತ್ತಿನ ಕಲ್ಯಾಣದ ಕೆಲಸ ಆಗ್ತಿತ್ತಂದ್ರೆ ಉಳಿಸ್ತಿರ್ತಾರೆ. ಹೌದಲ್ಲ, ಮತ್ತೀಗ ಅವಾಗ ಯಮಧರ್ಮ ಜಾಗ ಕೊಟ್ಟಂತ ಕರ್ಕೊಂಡು ಹೋಗ್ಲಿಕ್ಕೆ ಬಂದಂದ ಕೂಡಲೇ ನಿಮ್ಮ ಆಜ್ಞೆ ನೀವು ಇವನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರಂದ್ರೆ ಇವು ಎಂಥ ಸಾತ್ವಿಕ ಎಂಥ ಶ್ರೇಷ್ಠ ಭಕ್ತರಿರಬೇಕು. ನನ್ನ ಕೃಪಾದಿಂದ ಇವಾಗ ಇನ್ಯಾರು ಮಕ್ಕಳೇ ಆಗಲ್ಲ ಅಂದಂತ ಯಮ. ಇವರು ಆಶೀರ್ವಾದ ಮಾಡಿದ್ದು 8 ಮಕ್ಕಳು, ಯಮಧರ್ಮ ಆಶೀರ್ವಾದ ಮಾಡಿದ್ದು 2. ಸಮರ್ಥರಂದ್ರಂತ ನೋಡಪ್ಪ ಇನ್ಮೇಲೆ ನಿಮಗೆ 10 ಮಕ್ಕಳು ಆಗ್ತಾವಂತ. 10 ಮಕ್ಕಳು ಆಗ್ತಾವೆ. ನನ್ನ ಆಶೀರ್ವಾದದಿಂದ 8, ಯಮಧರ್ಮನು 2, 10 ಮಕ್ಕಳು ಆಗ್ತಾವ. ಇನ್ನು ನಿಮ್ಮದು ಅಡ್ರೆಸ್ಸನ್ನ ಚೇಂಜ್ ಮಾಡಿಬಿಡೋದು, ದಸಪುತ್ರೆ ಅಂತ ಮಾಡಿಬಿಡೋದು. ಅವರಂದ್ರು ಮಹಾರಾಜ್ 10 ಮಕ್ಕಳಾದ್ರೆ ಮೊದಲೇ ಮಗನ್ನ ನಿಮಗೆ ನಾನು ನಿಮ್ಮ ಸಂಪ್ರದಾಯ ಕೊಟ್ಟು ಬಿಡ್ತೀನಿ. ಅದ್ರ ಮುಂದೆ ನೋಡಕ್ಕಂತಂದ್ರಂತ ಮುಂದೆ ಮೊದಲೇ ಮಗ ಹುಟ್ಟಿದ್ದನ್ನೇ ಸಂಪ್ರದಾಯ ಕೊಟ್ಟರಲ್ಲ ಅವನೇ ಉದ್ಧವ ಗೋಸಾವಿ ಅನ್ನೋ ಸಮರ್ಥರ ಮಾನಸ ಪುತ್ರ. ಉದ್ಧವ ಗೋಸಾವಿ ಅನ್ನುವಂಥವ ಏನಿದ್ದಾನ ಸಮರ್ಥರ ದೇಹ ತ್ಯಾಗ ಮಾಡಿದಾಗ ಅವರ ಅಂತ್ಯಕ್ರಿಯೆ ಎಲ್ಲ ಕರ್ಮಗಳನ್ನು ಮಾಡಿದ ಉದ್ಧವ ಗೋಸಾವಿನೇ. ಹಿಂಗೆ ಸದ್ಗುರುಗಳ ಈ ನಾಮದ ಒಂದು ಸಾಮರ್ಥ್ಯ ಕೇವಲ 3 ವರ್ಷ ತಪಶ್ಚರ್ಯ ಮಾಡಿದ್ದಾಗ. ಇನ್ನು 12 ವರ್ಷ ಮಾಡಿದ್ರೆ ಸ್ವತಃ ರಾಮನೇ ಬಂದು ಹೇಳಾವಂತ, ಸಾಕೋಸ ಇವನ ಅಂಥೇಳಿ, ಸಾಕಪ್ಪ ಇನ್ನು ನಾರಾಯಣ ಇನ್ನು ಹೋಗಿ ಅಲ್ಲಿ ಶಿವಾಜಿ ನಿನ್ನ ಸಂಬಂಧ ಅವತಾರ ಆಗ್ಯದ, ಧರ್ಮ ಸಂಸ್ಥೆ ಮಾಡ್ಬೇಕಾಗ್ಯದ ಹೋಗಂದ್ರೆ ಹ್ಞೂ ಅಂತಿದ್ದಂತ ನೋಡ್ರಿ ಅವ್ರು. 12 ವರ್ಷ ಸಂಕಲ್ಪ ಮಾಡಿ ಅಂದ್ರೆ 12 ವರ್ಷ ತಪಸ್ಸರು ಮಾಡೇ ಬಿಡ್ತಂತಂದ್ರು. 12 ವರ್ಷ ಆದಮೇಲೆ 12 ವರ್ಷ ದೇಶ ಸಂಚಾರ ಮಾಡಿದ್ರಂತ. ಜಗತ್ತಿನ ಜೀವಿಗಳ ಅಂತಃಕರಣದೊಳಗೆ ಏನದ, ಅವ್ರ ಸ್ಥಿತಿ ಏನದ, ಅಲ್ಲಿ ಅದನ್ನು ಅವರ ಒಂದು ಸಂಶಯಗಳ ನಿವಾರಣೆ ಹೆಂಗೆ ಮಾಡಬೇಕು ಇದನ್ನ ಸಂಬಂಧ ದೇಶ ಸಂಚಾರ ಮಾಡಿದ್ರಂತ. ಮಹಾತ್ಮರು ಅದಕ್ಕಾಗಿ ದೇಶ ಸಂಚಾರ ಮಾಡ್ತಾರೆ. ಕೂತ್ರೆ ಏನು ಗೊತ್ತಾಗ್ತದೆ, ನಾನೇ ಶ್ರೇಷ್ಠ ಅನ್ನೋದಷ್ಟೇ ಗೊತ್ತಾಗ್ತದೆ. ನಾವು ಕೂತೇವೆ ಅಂತ ತಿಳ್ಕೊರು ನಾನೇ ಶ್ರೇಷ್ಠ ಅನ್ಕೋತ ಹೋಗಿಬಿಡ್ತೇವೆ. ಹೊರಗೆ ಹೋದ್ರೆ ಎಂತೆಂಥ ಭಕ್ತರು, ಎಂತೆಂಥ ಇದು ಜಗತ್ತಿನ ಜೀವಿಗಳ ಪ್ರತಿಯೊಂದು ವಿಚಾರಗಳು, ಅವ್ರ ಭಾವನೆಗಳು, ಅವ್ರಿಗೆ ಏನು ಬೇಕಾಗಿದೆ ಎಲ್ಲ ಏನಪ್ಪ ಅಂತ ಅರ್ಥ ಮಾಡ್ಕೊಂಡು ಬಂದು ರಾಮದಾಸ್ ಈ ಸಂಪ್ರದಾಯವನ್ನು ಕಟ್ಟಿದ್ರಲ್ಲ, ಸಮರ್ಥ ರಾಮದಾಸ್ ಮಹಾರಾಜರು ಇಂಥ ಮಹಾನ್ ಸಂಪ್ರದಾಯವನ್ನು ಕಟ್ಟಿದಂಥವ್ರಂತಾರೆ ನವೇ ಕಾರ್ಯಕರ್ತ ಭೂಮಿ ಬಹಳ ಜಾಲವು. ಅಂದ್ರೆ
ಭಕ್ತ ಹೆಂಗಿರಬೇಕು, ಭಗವಂತನ ಸಂಬಂಧ ಏನು ಮಾಡಿದರೂ ಸಹಿತ ಕಡಿಮೆ ಅನಿಸ್ಬೇಕು. ನಮಗೇನಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ ಪ್ರಪಂಚದ ರಗಡ್ ಸತ್ಸಂಗ ಮಾಡಿದ್ದೇವೆ ನಾವು, ರಗಡ್ ಅಡ್ಡಾಡಿದ್ದೇವೆ, ಏನೋ ಪರಕ್ಕಿಲ್ಲ. ಇಲ್ಲಿಕ್ಕೆ ಹಿಂಗಾಗಿ 7-8 ಹೆಸರಿನೂ ಎಷ್ಟು ಹೆಸರು ಹನುಮಾನ್ ದೇವರಿಗೆ, ವಜ್ರ ಹನುಮಾನ್ ಅಂತ, ಸಂಕಷ್ಟ ನಿವಾರಣ ಹನುಮಾನ್ ಅಂತ, ಎಲ್ಲರೂ ಹನುಮಂತಗಳೇ ಕರೆ. ಇವನಂತಲ್ಲಿ ತಾಕತ್ ಕಡಿಮೆ ಆಗ್ಯದಳ ಅನ್ನೋದದ. ಅಂದ್ರೆ ನಮ್ಮ ಭಕ್ತಿ ಗೌಣ ಭಕ್ತಿ. ನಾರದ ಬ್ರಹ್ಮಸೂತ್ರದಾಗ ಏನು ಹೇಳ್ತಾರೆ ನಾರದರು ಭಕ್ತಿ ಸೂತ್ರದೊಳಗೆ, ನಮ್ಮ ಗೌಣ ಭಕ್ತಿ ಪರಾಭಕ್ತಿ ಅಂತ ಎರಡವ. ನಾವು ಮಾಡೋ ಭಕ್ತಿ ಇದು ಗೌಣ ಭಕ್ತಿ. ಅಂದ್ರೆ ನಮ್ಮದು ಕೊಡ್ತಗೊಳ್ಳೋ ವ್ಯವಹಾರದ ಇಲ್ಲಿ. ನಾವು ಇಷ್ಟು ಮಾಡಿದ್ರೆ ನಮಗೇನು ಸಿಕ್ಕಂಗಾತು ಅಂತ ನಾವು ಏಕ್ದಮ್ ಕೇಳ್ತೇವೆ, ಮನ್ಸಿಗೆ ತಾಪ ಆತಂದ್ರೆ ಕೇಳ್ತೇವೆ, ಮಹಾಸ್ವಾಮಿ ಇಷ್ಟೆಲ್ಲ ಮಾಡಿದ್ರೆ ನಮಗೇನು ಕೊಟ್ಟಂಗಾತು, ನೀನು ಏನು ಸಿಕ್ಕಂಗಾತು ಅವ್ರು ಅಂತಿದ್ರಂತ ರಾಜಾರಾಮ್ ಮಹಾರಾಜ್ರಿಗೆ. ಇವೆಲ್ಲ ಹಿಂಗು ಗಿರಾಕಿಗಳಿದೇವ ಅಂತಿದ್ರಂತ ಮಹಾಸ್ವಾಮಿಗಳು. ಇವೆಲ್ಲ ಬರೇ ಪ್ರಪಂಚದ್ದೇ ಕೇಳಿಕೆ ಬರ್ತಾವ. ನನ್ನ ಸ್ವರೂಪ, ನನ್ನ ನಿಜವಾದ ಸ್ವರೂಪವನ್ನು ತಿಳ್ಕೊಬೇಕನ್ನೋರು ಭಾಳ ಕಡಿಮೆ ಇದ್ದಾರೆ ಅಂತಿದ್ರು ಅಂತೀಯ. ಅವರಾದರೂ ಅಂತಿದ್ರಂತ, ರಾಮಕೃಷ್ಣ ಪರಮಹಂಸರು ಅಂತಿದ್ರಂತ, ಆಮೇಲೆ ಬ್ರಹ್ಮಚೈತನ್ಯ ಮಹಾರಾಜರು ಅಂತಿದ್ರಂದ್ರೆ. ಅಂದ್ರೆ ಏನು, ನಾವು ಏನೇ ಕೇಳಿದ್ರೆ ಏನು ಕೇಳಬೇಕು ಅನ್ನೋದು ಗೊತ್ತಿಲ್ಲ ಅಂತ. ಸದ್ಗುರು ಸಿ ಕಾಯ ಪುಸಾವೆ ಹೇಹಿ ಕಳೇನ ಸ್ವಭಾವೇ. ಸಮರ್ಥರಂತಾರೆ ಸದ್ಗುರುಗಳಿಂದ ಅನುಗ್ರಹ ಆಗಿರ್ತೇವೆ ಕರೆ, ಅವ್ರಿಗೆ ಏನು ಕೇಳಬೇಕು ಅದು ನಮಗೆ ಗೊತ್ತಿಲ್ಲ. ಹೋದ ಕೂಡಲೇ ಬರೀ ನಮ್ಮದೇ ಹೇಳ್ಕೊಳ್ತಾ ಏನ್ರಿ ನಮ್ಮ ಹುಡುಗ ಕನ್ಯನೇ ಸಿಕ್ಕಿಲ್ಲ ಅಂತ ಏನು ಮಾಡ್ಬೇಕು. ಅವ್ರ ಪ್ರಪಂಚಕ್ಕೆ ಹಾಗೆ ಮಾಡಿ ಬಂದಿರ್ತಾರೆ. ಅವ್ರು ಎಲ್ಲ ಉಗುಳಿ ಬಂದಿರ್ತಾರೆ. ಏನ್ರಿ ಮಹಾರಾಜ್ರಿ ಏನ್ರಿ ಮಾಡ್ರಿ, ಆ ಮುಂದಿನ ಪ್ಲಾಟ್ ಒಂದು ನಮಗೆ ಆಗಂಗಿಲ್ಲ. ಅವ್ರಂತಾರೆ ಈ ಭೂಮಂಡಲ ಇದು ಎಲ್ಲನೂ ಉಗುಳಿ ಬಂದು ನಾನು ನನ್ನ ನಂತರ ಬಂದು ಇದೇ ಕೇಳ್ತೀನಿ ಅಂದ್ರೆ ನಿನಗೆ ಏನು ಹಣಿ ಬಡ್ಕೊಳ್ಳೇನು ಅಂತಂತಾರೆ. ಮತ್ತು ಏನು ಮಾಡ್ಬೇಕು ಖರೆ ನಮಗೆ ಅದ್ರ ಅರ್ಥ ನಿರ್ವಹಣ ಇಲ್ಲ. ನಾವು ಮಾಡೋದು ಭಕ್ತಿ ಪ್ರಪಂಚ ಸುದ್ದಿ ಇರಲಿ ಅಂತ ಮಾಡ್ತೇವೆ ಹೊರತಾಗಿ ಭಗವಂತನ ಪ್ರಾಪ್ತಿ ಆಗಲಿ ಅಂತೇಳಿ ಠಾಲ ವಿಠಲ ವಿಠಲ ಕಾಯ ಮಾತಂತ ಸೇವಾ ಸೇವಾ
समर्थाभिमानी राजाधिराज महाराज की जय। दास राजा राम महाराज की जय। सब संतन की जय। जय जय रघुवीर समर्थ। ಸಮರ್ಥರ ಈ ಒಂದು ಯೋಗ್ಯತೆಯನ್ನು ನೋಡಿದಾಗ ನಮಗೆ ಅನ್ನಿಸ್ತದ ಭಗವಂತನ ನಾಮದೊಳಗೆ ಎಂಥ ಶಕ್ತಿ ಅಡಗ್ಯದಲ್ಲ ಅಂತ. ಮತ್ತು ಇಂಥ ಒಂದು ತ್ಯಾಗ, ಇಂಥ ಒಂದು ಪ್ರೇಮ ಅಲ್ಲಿ ನಿರ್ಮಾಣ ಆಗ್ತದೆ. ಜಗತ್ತಿನ ಕಲ್ಯಾಣಕ್ಕಾಗಿ ಅವರು ಎಷ್ಟೊಂದು ಶ್ರಮ ತಗೋತಾರೆ, ಎಷ್ಟೊಂದು ಇದು ಮಾಡ್ತಾರೆ. ನಿನ್ನೆ ನಾವು ನೋಡಿದೆವು ಮಹಾತ್ಮರ ಜೀವನ ಕೇವಲ ಮತ್ತೊಬ್ಬರಿಗಾಗಿ ಅದ ಹೊರತಾಗಿ ಜಗಾಂಚ ಕಲ್ಯಾಣ ಅಂತಂದಲ್ಲ, ಜಗತ್ತಿನ ಕಲ್ಯಾಣಕ್ಕಾಗಿ ಅವತರಿಸಿದರು. ಅಂಥವ್ರ ಕೈಯಾಗ ತಯಾರಾದಂಥ ಶಿಷ್ಯರು ಅಂಥವ್ರು ಇದ್ದರು. ಸಮರ್ಥ ರಾಮದಾಸ್ ಮಹಾರಾಜರ ಶಿಷ್ಯರೊಳಗೆ ನಾವು ನೋಡಿದ್ರೆ ಉದ್ಧವ ಗೋಸಾವಿ ಸಾಮಾನ್ಯ ಶಿಷ್ಯ ಅಲ್ಲ. ಕಲ್ಯಾಣಿ ಏನು ಸಾಮಾನ್ಯ ಶಿಷ್ಯರು ಅಂತೀರೇನು? ಕಲ್ಯಾಣ ಸ್ವಾಮಿ ಅಂತ ಒಂದು ಯೋಗ್ಯತಾ. ಸಾಟಿ ಅಂತಂದ್ರೆ ಶಾಟಿ ಜೋಡಿನ ಹಾರಿದ್ರಂತವ್ರು ಎಂಥ ಗುರುಭಕ್ತಿ ಇರ್ಬೇಕು ನೋಡ್ರಿ. ಸಜ್ಜನಗಢದೊಳಗೆ ಸಂಜೆನಾಗ ನಿಂತಿದ್ರು ಶಿಷ್ಯರ ಜೋಡಿ. ಗಾಯ ಬಿಟ್ಟು ಕೂಡಲೇ ಮೈಮೇಲೆ ಸಾಟಿ ಹಾರಿ ಹೋದ್ರೆ ಕಲ್ಯಾಣಿ ಸಾಟಿ ಅಂದ್ರೆ ಸಾಟಿ ಜೋಡಿನ ಹಾರಿಬಿಟ್ರು ಒಂದು ಗುಡದಿಂದ. ಉಳ್ಕಿದ್ದು ಆಂಡೋ ಪಾಂಡೋ ಶಿಷ್ಯರಿದ್ರು. ಹಿಂಗೇನಿಲ್ಲ, ಬರೀ ಎಲ್ಲರೂ ಭಾರಿನೇ ಇರ್ತಾರಂತಿಲ್ಲ. ಅವ್ರಂದ್ರು ಇದು ಹೋತಂದ್ರು, ಇದು ಕಲ್ಯಾಣಿ ಮೊದಲೇ ಕ್ವಾಣಿದ್ದಂಗೆ ಅದ. ಇದು ಜೀವ ಒಂದು ಸಾಟಿ ಸಾಮಾನ್ಯ ಜೀವ ಕಳ್ಕೊತದ. ಬೇಕಂದ್ರೆ ನಾವೆಲ್ಲರೂ ಏನರ ಪಟ್ಟಿ ಹಾಕಿ ಒಂದು 10-20 ಸಾಟಿ ತರಬಹುದಾಗಿತ್ತು. ಗುರುಗಳು ಅಂದ್ರೇನು, ಇವು ಹಾರಿದೇನು ಹೋತಪ್ಪ ಇದು ಅಂತಂದ್ರಂತ. ಸಮರ್ಥರಂದ್ರೆ ಅವು ಕಲ್ಯಾಣಿದ್ದಾನೋ ಅಂದ್ರಂತವ್ರು. ಕಲ್ಯಾಣ ಸ್ವರೂಪ ಸಾಯ್ತದ ಹೆಂಗದ ಬಂದು ನೋಡಂದ್ರೆ ಅದಕ್ಕೂ ಬಂದೇ ಬಿಟ್ಟದು. ವಿಠಾಲ ವಿಠಾಲ ಅಂದ್ರೆ ಅಂಥ ನಿಷ್ಠ ನಮ್ಮಂತಲ್ಲಿ ತಯಾರಾಗಬೇಕು. ಭಕ್ತಿಯೊಳಗೆ ಹೆಂಗಿರ್ಬೇಕಂದ್ರೆ ಮುಖ್ಯ ಭಕ್ತಿಚ ನಿಶ್ಚಯ ಅಂತಾರೆ ಸಮರ್ಥರಂದ್ರು. ಮುಖ್ಯ ಭಕ್ತಿ ನಿಶ್ಚಯ ಮಾಡ್ಕೊರಿ ನೀವು. ಭಗವಂತನಿಗಾಗಿ ನಿನ್ನನ್ನು ಪೂರ್ಣ ಅರ್ಪಣೆ ಮಾಡ್ಕೋ. ಈ ಶರೀರ ತನು ನಿಮ್ಮದೇ ಅಂದ ಮೇಲೆ ನನಗೆ ಬೇರೆ ತನುವಿಲ್ಲ. ಬಸವಣ್ಣವ್ರಂದ್ರು ಈ ತನು ನಿಮ್ಮದೇ ಅಂದ ಬಳಿಕ ನನಗೆ ಬೇರೆ ತನುವಿಲ್ಲ. ಮನ ನಿಮ್ಮದೇ ಅಂದ ಬಳಿಕ ನನಗೆ ಬೇರೆ ಮನವಿಲ್ಲ. ಧನ ನಿಮ್ಮದೆಂದ ಬಳಿಕ ನನಗೆ ಬೇರೆ ಧನವಿಲ್ಲ. ಇಂತಿ ತ್ರಿವಿಧವು ನಿಮ್ಮದೆಂದ ಬಳಿಕ ನನಗೆ ಅನ್ಯ ವಿಚಾರ ಉಂಟೆ ಕೂಡಲ ಸಂಗಮನೇ. ನಾವು ಅಂತೇವೆ ಏನಪ್ಪ ಅಂದರೆ ಗುರುಗಳ ಎಲ್ಲ ನಿಮಗೆ ಅರ್ಪಣೆ ಮಾಡಿವ್ರಿ, ಎಲ್ಲ ನಿಮ್ಮದು ಅದ ರೀ ಅಂತದ್ದು. ನಿಮ್ದು ಅದ ಅಂತೇಳಿ 4 ದಿವಸ ಮನೆಯಾಗ ಅನಕತ್ತ ಇಲ್ಲೇ ಇರ್ತ ಇದೊಂದು ಮನೆ ನನಗೆ ಹಚ್ತಾರ ಅಂದ್ರೆ ಅಲ್ಲಿಕ್ಕೆ ನುಡಿಯಲಿ ಜನ ಬಹುದಿಟ್ಟರೆಲ್ಲ. ಬಾಳೆಕುಂದ್ರಿ ಪಂತ್ ಮಹಾರಾಜರಂತಾರ, ನುಡಿಯಲಿ ಬಹುಜನ ದಿಟರೆಲ್ಲ. ಕೋಡಿ ಗುರು ಮಾರ್ಗವಿದು ಹೇಡಿಯ ಕೆಲಸಲ್ಲ. ಕೋಡಿ ಗುರು ಮಾರ್ಗವಿದು ಹೇಡಿಯ ಕೆಲಸಲ್ಲ. ಕೋಡಿ ಗುರು ಮಾರ್ಗವಿದು ಹೇಡಿಯ ಕೆಲಸಲ್ಲ. ಕೋಡಿ ಹೇಡಿಯ ಕೆಲಸಲ್ಲ. ಕೋಡಿ ಗುರು ಮಾರ್ಗವಿದು ನುಡಿಯಲಿ ಜನ ಬಹುದಿಟ್ಟರೆಲ್ಲ. ನುಡಿಯಲಿ ಜನ ಬಹುದಿಟ್ಟರೆಲ್ಲ. ಬಹುದಿಟ್ಟರೆಲ್ಲ. ಕೋಡಿ ಗುರು ಮಾರ್ಗವಿದು ಹೇಡಿಯ ಕೆಲಸಲ್ಲ. ಕೋಡಿ ಗುರು ಮಾರ್ಗವಿದು ಹೇಡಿಯ ಕೆಲಸಲ್ಲ. ಹೇಡಿ ಕೆಲಸ ಅಲ್ಲ ಅಂತಾರ. ನಾವು ಹೇಡಿಗಳನ್ನ ಕರ್ಕೊಂಡು ಅದೇ ನಮ್ಮ ಮಹಾರಾಜರು ಅಂತಿದ್ರು ಅಂತ ಹೇಳ್ತಲ್ಲ, ಹೇಡಿಗಳು ಕರ್ಕೊಂಡು ಯುದ್ಧಕ್ಕೆ ಹೊಂಟಂಗಾಗ್ಯದ ನನ್ನ ಹಣೆ ಬಾರ ಅಂತ. ನಮಗೆ ಒಂದು ದಿವಸ ನಿದ್ದೆ ಕಟ್ಟೋದಾಗೋದಿಲ್ಲ. ಈಗ ನೀವು ಏನು ನಮ್ಮ ಪ್ರಸನ್ನ ಅವ್ರಿಗೆ 3 ಗಂಟೆಗೆ ಮುಗಿಸೋದು 4 ಗಂಟೆಗೆ ಮುಗಿಸಿದೇವು ಅಂದ್ರೆ ಈ 3 ತಾಸು ಗಂಟ ಏನು ಮಾಡಿದೆಲ್ಲ ಹೊಳ್ಯಾಗ ಹುಂಚೆಂಡು ತೊಳೆದಾಗಿ ಅಂತ ತಿಳ್ಕೊಂಡು ಒಟ್ಟ ಟೈಮ್ ಇದ್ದನೇ ಇಲ್ರಿ ಇವರಿಗೆ. ತುಕೋಬಾರಾಯರು ಒಂದು ಏಕಾದಶಿ ಕೀರ್ತನ ಶುರು ಮಾಡಿದ್ರೆ ಮತ್ತೊಂದು ಏಕಾದಶಿ ಬರು ತನ್ಕೊಂಡು ಹಾಗೆ ನಡೆದೇ ಇರ್ತಿತ್ತಂತ ಯಾರಿಗೂ ಬೇಸರ ಆಗ್ತಿದ್ದಿಲ್ಲ. ಅವ್ರಂತಿದ್ರು ಕೋಣಿನಿಂದ ಕೋಣಿ ಒಂದ ಅಮಾಸ್ ಹೋಯ್ತಾತ ಅದಂದ. ನೀವು ನಮಗೆ ಏನ್ರ ಅನ್ವಲ್ಲಕ್ಕೆ ನಾವು ಇದಕ್ಕಾಗಿ ಬಂದೆವು, ಅಮಿ ವೈಕುಂಠವಾಸಿ ಇದಕ್ಕಾಗಿಯೇ ಬಂದೇವು ನಾವು, ನೀವು ಏನ್ರ ಅನ್ಕೋತ ಹೋಗ್ರಂತೇಳಿ ಅಂತಿದ್ರಂತ. ಅವ್ರು ತುಕಾರಾಮ್ ಮಹಾರಾಜರು. ನಾವು ಹಂಗೇನ್ರ ಮಾಡ್ತೀವಿ ಅಂತ ತಿಳ್ಕೊಬೇಡ್ರಿ, ನಾವು ಶಂಕರಣ್ಣವ್ರೇನೋ.
ಹೇಡಿಯ ಕೆಲಸಲ್ಲ ಕೊಡಿ ಗುರು ಮಾರ್ಗವಿದು. ಹೇಡಿಯ ಕೆಲಸಲ್ಲ ತನುಧನ ಅರ್ಪಣ ಮಾಡಿ ಅನುಚಿತ ಕರ್ಮವ ಮಾಡುವರು. ತನುಧನ ಅರ್ಪಣ ಮಾಡಿ ಎಲ್ಲ ಅರ್ಪಣ ಮಾಡ್ತೇವ ಅಂತೇವ್ ಖರೆ ಅರ್ಪಣ ಮಾಡ್ತೇವಲ್ಲ. ಧನ ಕಾಮಿನಿ ಆಸೆಯ ಬಿಡದೆ ಧನ ಕಾಮಿನಿ ಆಸೆಯ ಬಿಡದೆ ಘನ ದ್ರೋಹಕ್ಕೆ ಘನ ಗುರು ದ್ರೋಹಕ್ಕೆ ಒಳಗಾಗುವರು. ಮಾಗೆ ಏಕ ಪುಡೆ ಏಕ, ಹಿಂದೊಂದು ಬ್ಯಾರೇನೆ ಮುಂದೊಂದು ಬ್ಯಾರೇನೆ. ಮಾಗೆ ಏಕ ಪುಡೆ ಏಕ ಐಸ ಜಯಾಚ ದಂಡಕ ಬೋಲೆ ಏಕ ಕರಿ ಏಕ ತೋ ಏಕ ಪಡತ ಮೂರ್ಖ. ನೀ ಏನು ಮಾಡ್ತಿ ಅಷ್ಟೇ ಮಾತಾಡ. ಗುರುಗಳ ಮುಂದೆ ಅಗ್ರಿ ಚಲೋ ಆಗಿದ್ದು ಬಿಡ್ತಿ, ಅವ್ರ ಹತ್ರ ಚಲೋ ಇದ್ದಾರೆ ಬಿಡಂತಾರ. ನಿನ್ನ ಅವಗುಣಗಳನ್ನು ಅವ್ರ ಮುಂದೆ ತೋಡ್ಕೊಂಡು ಅವ್ರು ಏನಾರು ಉಪಾಯ ಹುಡುಕಾಡ್ತಾರೆ. ಇಲ್ಲ ಅವ್ರ ಮುಂದೆ ದೊಡ್ಡ ಸಂತರ್ಗತೆ ಅವ್ರು ಅನ್ಬೇಕು ನೋಡಿ, ಏನು ಶಂಕರಣ್ಣ ಭಾರಿ ಆಗಿಬಿಟ್ಟ ನೀ ಅಂತ ಅನ್ಬೇಕು. ಒಳಗರ ಕಾತ್ರಿನೇ ಕಾತ್ರಿ. ಅವ್ರು ಅದಕ್ಕೆ ಅವ್ರಂತಾರ ತನುಧನ ಅರ್ಪಣ ಮಾಡಿ ಅನುಚಿತ ಕರ್ಮವ ಮಾಡುವರು. ಧನ ಕಾಮಿನಿ ಆಸೆಯ ಬಿಡದೆ ಘನ ಗುರು ದ್ರೋಹಕ್ಕೆ ಒಳಗಾಗುವರು. ಘನ ದ್ರೋಹಕ್ಕೆ ಒಳಗಾಗುವರು. ನೋಡಿ ಹೇಳಿಯ ಕೆಲಸಲ್ಲ ನೋಡಿ. ನಾವು ಹಿಂಗೆ ಮಹಾರಾಜರ ಮುಂದೆ ಎಲ್ಲ ಅರ್ಪಣೆ ಮಾಡ್ತಿರ್ತಾರೆ. ಒಬ್ಬ ಒಂದಂತ ಗುರುನಾಥ ನಮಗೆ ಉಪದೇಶ ಕೊಡ್ರಿ ಅಂದಂತ. ಏನೋ ಎಲ್ಲ ಬಿಟ್ಟು ಯಾಕೆ ಬರ್ತಿ, ಅನ್ಕತಿಯಿಂದ ಸದ್ದವ್ರು ಸಂಸಾರ ಮಾಡ್ಲಿಕ್ಕೆ ಮಾಡೋದು. ಬ್ಯಾಡ್ರಿ ಮಹಾರಾಜರು, ನಾವೆಲ್ಲ ನಿಮಗೆ ಅರ್ಪಣೆ ಮಾಡ್ಬೇಕು ನೋಡಪ್ಪ. ಇಲ್ಲಿ ಬಂದರೆ ಎಲ್ಲ ಅರ್ಪಣೆ ಮಾಡ್ಬೇಕಾಗ್ತದೆ ಗುರುಗಳು ಹೇಳಂಗೆ ಹೇಳಿದರು. ಮಾಡೇ ಬಿಟ್ಟು ತಗೋರಿ. ಅದು ಮುಂದೊಂದು 3-4 ತಿಂಗಳು ಹೋಯ್ತು, ಮಾವಿನಕಾಯಿ ಸುಗ್ಗಿ ಬಂತು. ಇವ್ರಂದ್ರು ಆ ಶಂಕರಪ್ಪನ ತೋಟನಾಗ ಮಾವಿನಕಾಯಿ ಭಾಳ ಚಲೋ ಆಗ್ಯಾವಂತ, ಹೋಗಿ ಹಣ್ಣನ್ನು ಒಂದಿವ್ಸ ಇಸ್ಕೊಂಡು ಬರ್ತೀನಾಕಂತ್ರಿ ಅಲ್ಲ. ಇವ್ರು ಹೋದರು ಶಂಕರಪ್ಪಣ ಮತ್ತು ಗುರುಗಳು ಹೇಳ್ಯಾರ ಒಂದಿವ್ಸ ಹಣ್ಣನ್ನು ಮಾವಿನ ಹಣ್ಣು ಕೊಡಂದ. ಮೊನ್ನೆ ತನುಧನ ಎಲ್ಲ ಕೊಟ್ಟಲ್ಲ, ಮನ್ಯಾಗ ಕೊಟ್ಟರು. ಮತ್ತು ಈ ಗುರುಗಳಿಗೆ ಮಾವಿನ ಹಣ್ಣು ಮೊನ್ನೆ ತನುಧನ ಅದೆಲ್ಲ ಕೊಟ್ಟು ಬಂದು ನೀವು ನಿಮ್ಮ ಗುರುಗಳಿಗೆ ಮತ್ತು ಈಗ ಮಾವಿನಕಾಯಿ ಬೇಕಾದ ನಿಮ್ಮ ಗುರುಗಳಿಗೆ ಅನ್ನೋದು ಏನು ಮಾಡ್ಬೇಕು ನೋಡಿ. ಗುರು ಮಾರ್ಗವಿದು ಹೇಡಿಯ ಕೆಲಸ ಗುರು ಇಂಥ ಹೇಡಿಗಳಿಂದ ಕೆಲಸ ಆಗುವುದಿಲ್ಲಂತ. ಶೂರರಬೇಕು. ಕಲ್ಯಾಣ ಸ್ವಾಮಿ ಇಂಥ ಶೂರ, ಅದು ಶೂರ್ತನೂ ಹುಟ್ಟಿನಿಂದ ಬರ್ತದೆ. ಅದಕ್ಕೆ ಅದೇನು ಹಾಗೆ ನಡು ಬಂದ ಕೂಡಲೇ ನಾನು ಶೂರ ಆಗ್ಬೇಕಂದ್ರೆ ಬರೋದಿಲ್ಲ. ಅದಕ್ಕೆ ಎಷ್ಟೋ ಜನ್ಮದ ಅಂಥ ತಯಾರಿ ಇರ್ತದೆ. ಅಂಥ ಒಂದು ನಿಸ್ಸಂಗತನ ಪ್ರಾಪ್ತ ಆಗ್ಬೇಕಾದ್ರೆ ಕೊಲ್ಹಾಪುರದೊಳಗೆ ಒಂದು ಸರಿ ಏನಾಯ್ತು, ಸಮರ್ಥರು ಒಂದು ಮನ್ಯಾಗ ಹೋಗ್ತರು. ಜೈ ಜೈ ರಘುವೀರ ಸಮರ್ಥ ಅಂತೇಳಿ ಹೋದರು. ಹೋದ ಕೂಡಲೇ ಮಹಾರಾಜರು ಬಂದಾರಂತ. ಯಾಕಂದ್ರೆ ಸಮರ್ಥರು ಒಂದು ಮಹಾರಾಷ್ಟ್ರದಾಗ ಇಂಥ ಒಂದು ಪ್ರಭಾವ ಇತ್ತಲ್ಲ, ಅವ್ರು ಎಲ್ಲೇ ಹೋದರೂ ಸಹಿತ ಅವ್ರ ಬಗ್ಗೆ ಭಯಂಕರ ಗೌರವ ನಮಸ್ಕಾರ ಮಾಡಿಸಿದ್ರು, ಕೂಡಿಸಿದ್ರು. ಕೂಡಿದ ಕೂಡ ಒಂದು ಹುಡುಗ ಭಾಳ ಓಡಾಡ್ತಿತ್ತಂತ. ಎಲ್ಲ ಏನು ತಂದು ಕೊಡೋದು ಗಿಡೋದು ತರೋದು ಇರೋದು. ಕೆಲವೊಂದು ಹುಡುಗರು ಇರ್ತಾವೆ ನೋಡ್ರಿ, ಆ ಮನೆಯೊಳಗೆ ಹೋದ ಕೂಡಲೇ ಗೊತ್ತಾಗ್ತದೆ ಅವು ಏನು ನೀರು ತಂದು ಕೊಡೋದು, ಆಮೇಲೆ ಹಿಂಗೆ ಏನೇನು ಸಣ್ಣ ಸಣ್ಣ ಕೆಲಸಗಳು, ಚಹಾ ತಂದು ಕೊಡೋದು ಎಲ್ಲ ಮಾಡ್ತಿರ್ತಾವೆ ಆಗಿನ ಹುಡುಗರು. ಮತ್ತು ಈಗಂತ ತಿಳ್ಕೊಬೇಡ್ರಿ ನೀವು. ಈಗ ನಾವೇ ಅವ್ರನ್ನ ಯಾರೇ ಬಂದ್ರೆ ಅಣಕತ್ತೆ ಹೇಳ್ಬೇಡ್ರಿ ಅಂತೇಳಿ ಅವ್ರು ಬಂದು ಹೋದ್ಮೇಲೆ ಹೇಳಕ್ಕಂದ್ರೆ. ಯಾಕಂದ್ರೆ ಮಕ್ಕಳು ಯಾರ ಕೈಯಾಗಿ ಸೇವೆ ಮಾಡಿದ್ರೆ ನಮಗೆ ಚಲೋ ಅನಿಸೋದಿಲ್ಲ. ಏನು ಅದಕ್ಕೆ ಅವ್ರು ಬಂದು ಹೋದವ್ರು ಹೋಗಲಿ ಅಂತೇಳಿ. ಈಗ ನೋಡ್ರಿ, ಮಕ್ಕಳದು ತಪ್ಪಲ್ಲ. ಮಕ್ಕಳಿಗೆ ನೀವು ಪ್ರಭಾತವಾಗಿ ಏನಪ್ಪ ಅಂದ್ರೆ ಈ ಬ್ರಾಹ್ಮಿ ಮುಹೂರ್ತನಾಗ ಎದ್ದು ನೀನು ನಾಮಸ್ಮರಣೆ ಮಾಡೋದಂತಂದ್ರೆ ಬ್ರಾಹ್ಮಿ ಮುಹೂರ್ತ ಯಾವಾಗಿನಿಂದ ಶುರು ಆಗ್ತದೆ ಅವ್ವಪ್ಪಗೆ ಗೊತ್ತಿರೋದಿಲ್ಲ ಮಗಳು.
ಅವ್ರು ಇವ್ರಿಗೆ ಗೊತ್ತಿರಲಾರ್ದವ್ರು ಮತ್ತು ಅವ್ರಿಗೇನು ಇದು ಮಾಡ್ತಾರೆ ಅಂಥೇಳಿ ಎಲ್ಲ ಕಡೆ ಗೊತ್ತಿಲ್ಲ ಅಂತಲ್ಲ, ಕಡಿಮೆ ಮಂದಿ ಪರ್ಸೆಂಟೇಜ್ ಕಡಿಮೆ ಇತ್ತಂದ್ರೆ ಏನು ಆರಿಸಿ ಬರ್ತಾನೆ ಪಾರ್ಟಿ. ವಿಠಲ 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 ಆ ಓಡಾಡೋದು ನೋಡಿ ಸಮರ್ಥರ ದೃಷ್ಟಿ ಹೆಂಗಿರ್ತದೆ, ಮಹಾತ್ಮರ ದೃಷ್ಟಿ ಹಿಂಗಿರ್ತಲ್ಲ, ಅವ್ರು ಎಲ್ಲೇ ಹೋದ್ರು ಸಹಿತ ಅವ್ರ ದೃಷ್ಟಿ ಪ್ರತಿಯೊಂದನ್ನು ಅವಲೋಕನ ಮಾಡ್ತಿರ್ತದೆ. ನಮ್ಮ ಮಹಾರಾಜರು ಅಂತಿದ್ರು, ಸಾಧಕರ ಮನೆಗೆ ಹೋದ ತಲವಾಗಲ ನೋಡಿದ ಕೂಡಲೇ ಗೊತ್ತಾಗಬೇಕಂತಿದ್ರು. ಈಗ ಮನೆಗೆ ಹೋಗಿ ಕೂಡಲೇ ಆ ಮನೆ ಎದುರಿಗೆ ನೋಡಿದ ಕೂಡಲೇ ಇದು ಭಗವಂತನ ಭಕ್ತರ ಮನೆ ಅದ, ಇದು ಸಾಧಕರ ಮನೆ ಅಂತ ಗೊತ್ತಾಗಬೇಕು. ಆ ಮನ್ಯಾಗ ರಂಗೋಲಿ ಇಲ್ಲ, ತಳಿ ಇಲ್ಲ, ಏನೂ ಇಲ್ಲ, ಒಂದು ತಳಿ ತೋರಣ ಇಲ್ಲ. ಭಗವಂತ ಬಾಗಲ ಹಾಕ್ಕೊಂಡೇ ಕೂಡ್ತಿದ್ರೆ ಆ ಮನ್ಯಾಗ ಭಕ್ತಿಯಾಗಿ ನಡೀತಿರ್ತದೆ. ಭಗವಂತ ನಸೀಕಲೆ ಎದ್ದು ಹಿಂದಕ್ಕೆಲ್ಲ ಎಷ್ಟು ಚಂದ ಮಾಡ್ತಿದ್ರು ಅಂದ್ರೆ ದೇವ್ರು ಬರ್ಬೇಕಾತಂದ್ರೆ ಈಗ ಅವತ್ತಾನೀಗ ಆ ಕಡೆ ಅಡ್ಯಾಡ್ದ ಬೇಡ ಅಂತಂದೇವ್. ನಮ್ಮ ಕಡೆನೇ ಆಲೋಚನೆ ಮಾಡ್ಲಿಕ್ಕತ್ತಾರ ಸ್ವರ್ಗ ಲೋಕದಾಕೆ ಈಗ ಮಂದಿ. ಇವ್ರೇನು ಮಾಡ್ತಾರಂತ ಈಗ ಸರಿಯಾದಾಗೆ ಬರೋದಿಲ್ಲ. ಏನು ನೋಡಿದ ಕೂಡಲೇ ಆ ಹುಡುಗ ಓಡಾಡೋದು ಕೂಡಲೇ ಆ ಹುಡುಗ ಕರೆದ್ರು ಬಾಯಿಲೆ ಅಂತ, ನಿನ್ನ ಹೆಸರು ಏನಂದ ಕೂಡಲೇ ನನ್ನ ಹೆಸರು ಅಂಬಾಜಿರಿ ಅಂತಂದ. ಹೌದಾ, ಮಗ್ಗದು ಬರ್ತಾವೆ ನಿನಗದು ಮಗ್ಗದು ಪಟ ಪಟ ಅಂತ ತೋರಿಸ್ಬಿಟ್ಟಂತವ. ತೋರಿಸಿ ಅವ್ನು ಮಾಡೋದೆಲ್ಲ ನೋಡ್ಕೊಂಡು ಅವ್ರು ಅಂದ್ರಂತ, ಈ ಹುಡುಗ ಯಾರು ಅಂತೇಳಿ ಮನೆ ಮಾಲಕನ ಕೇಳಿ, ಈಗ ನಮ್ಮ ಗೆಳೆಯನ ಗೆಳೆಯ ತಿರ್ಕೊಂಡನ, ಅವ್ರ ಹೆಂಡತಿ ಮಗ ರೀ ಕೂಡ. ಹೌದಾ, ಈ ಹುಡುಗನ ನನ್ನ ಸಾಂಪ್ರದಾಯ ಕೊಟ್ಟಬೇಕು. ಒಂದು ಸಾಂಪ್ರದಾಯ ಕಟ್ಟಬೇಕಾದ್ರೆ ಸಮರ್ಥರು ಹಿಂಗೆಲ್ಲ ನೋಡ್ಕೊಂಡು ಆರಿಸ್ತಿದ್ರು ಅವರು. ಈಗ ನಿನ್ನೆ ಕೀಟ ಭೃಂಗ ನ್ಯಾಯ ಅಂದಾಗ ಕೀಡುಗಳನ್ನ ತೊಗೊಂಡು ಬರ್ತಂದ್ರೆ ಎಲ್ಲ ಕೀಡುಗಳನ್ನ ತರೋದಿಲ್ಲ, ಅದು ಭೃಂಗ. ಯಾವ ಕೀಡು ಗೋಣಿ ಎತ್ತಿರ್ತಾ ಅಂತ ತೊಗೊಂಡು ಬರ್ತಾವೆ. ಇವು ಹಿಂಗೆ ಡೂಸ್ 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 ನಮಗತ್ತೆ ಹೋಗು ಅಂತ ಎತ್ಕೊಂಡು ಬರೋದಿಲ್ಲ ಅವರು. ಇವು ಯಾವಾಗಲೂ ಹಿಂಗೆ ತಿರುಗು. ಇವು ಯಾವುದು ಗೋಣಿ ಎತ್ತದಲ್ಲ ಅದನ್ನು ಹಿಡ್ಕೊಂಡು ಬರ್ತದೆ, ಅದು ಭೃಂಗ ಆಗ್ತದೆ. ಆವಾಗ ಈ ಒಂದು ಕೂಡಲೇ ಕೊಡೋದು ಕೂಡಲೇ ಅವ್ರಂತ ಕಲ್ಯಾಣಿ ಅಂಬಾಜಿ ಅವು ಏನಂದಂತ, ಮತ್ತು ಅವನ ಒಬ್ಬನೇ ಯಾಕೆ ತೊಗೊಂಡು ಹೋಗ್ತಾರೆ, ಇನ್ನೊಬ್ಬ ಮಗ ಇದ್ದಂತ. ಅವನ ನಾನು ಎಲ್ಲ ಕೂಡಿಸಿ ನಿಂಬೇನು ಹತ್ತಿ ಬಿಡ್ತೀವಿ ಅಂದ್ರಂತ. ಬರ್ರಿ ಅಂತ ಕರ್ಕೊಂಡು ಬಂದರು. ಫಸ್ಟ್ ಏನಂದ್ರೆ ರಾಮನವಮಿ ಉತ್ಸವ ಎಲ್ಲಿ ಆಗ್ತಿತ್ತು, ಮುಸುರಿ ಒಳಗೆ. ಮುಸುರಿ ಅಂತೇಳಿ ಒಂದು ಊರದ, ಈ ಚಾಪಳ ಅಂತೇಳಿ ಬರ್ತದೆ. ಅಲ್ಲಿ ರಾಮನವಮಿ ಉತ್ಸವ ಆಚರಿಸ್ತಿದ್ರಂತ. ಅಂದರೆ ನಾನು ಭಕ್ತಿ ಹೆಂಗಿರಬೇಕು, ಎಷ್ಟೊಂದು ಅವನಂತಲ್ಲಿ ಗುರುವಿನ ಮೇಲೆ ನಿಷ್ಠ ಇರಬೇಕು ಅನ್ನುವಂಥದ್ದನ್ನು ನಾವು ಇವತ್ತು ಮಾತಾಡಬೇಕಾಗಿದೆ. ಆ ಉತ್ಸವದ ಏನಾತಂತ, ರಾಮ ಸೀತಾ ಏನು ಪಂಚಾನನ ಮೂರ್ತಿ ಇರ್ತಲ್ಲ ಅದನ್ನೆಲ್ಲ ಏನಪ್ಪ ಅಂದ್ರೆ ಹಿಂಗೆ ಸಜಾವಟ್ಟು ಮಾಡಿ ಆನೆ ಮೇಲೆ ಕೂಡಿಸ್ಕೊಂಡು ರಥ ಇದು ಮಾಡ್ಕೊಂಡು ಹಿಂಗೆಲ್ಲ ತೊಗೊಂಡು ಬರ್ಲಿಕ್ಕೆ ಹತ್ತಿದ್ರಂತ. ಆ ಹಿಂದೆ ನಿಶಾನಿ ಹಚ್ಚಿದ್ರು. ಅದು ನಿಶಾನಿ ಇರ್ತಾವಲ್ಲ, ಆ ನಿಶಾನಿ ಹೋಗುವ ಹೊತ್ನ್ಯಾಗ ಇಲ್ಲೊಂದು ಬಾವಿ, ಅದ್ರ ಮೇಲೊಂದು ಟೊಂಗಿ ಬಂದಿತ್ತು. ಆ ನಿಶಾನಿ ಟೊಂಗಿಗೆ ಬಡಿತಿತ್ತು. ಟೊಂಗಿ ಬಡಿತಿತ್ತು ಅಂದ ಕೂಡಲೇ ಮಂದಿ ಅದ ಇನ್ನು ನಿಶಾನಿ ಆ ಟೊಂಗಿ ಸಂಬಂಧ ತೆಗಿಯೋಂಗಿಲ್ಲಲ್ಲ. ಅದಕ್ಕೆ ಅವ್ರಂದರು ಮಹಾರಾಜರಿಗೆ ಹೇಳಿದ ಕೂಡಲೇ ಸಮರ್ಥರಂದ್ರೆ ಅಂತ ಆ ಟೊಂಗಿ ಕಡ್ದು ಬಿಡ್ರದು. ಟೊಂಗಿ ಕಡ್ದು ಬಿಡ್ರು ಅಂದರೆ ಆಗಿನ ಮುಸ್ಲಿಂ ಆಡಳಿತ ಕಡಿಸಿ ಕೊಡ್ತಿದ್ದಿಲ್ಲ. ಅವಾಗ ಬಿಜಾಪುರ ಆದಿಲ್ ಶಾಹಿ ಬಾದ್ಶಾಹ ಅಂತೇಳಿ ಬಂದು ಆದಿಲ್ ಶಾಹಿ ಅಂತೇಳಿ ಬಂದು ಪರ್ಮಿಷನ್ ತೊಗೋಬೇಕಾಗ್ತಿತ್ತು. ಅಲ್ಲಿ ಅವ್ರನ್ನ ತಡೆ ಹಿಡಿದ ಕೂಡಲೇ ಆ ಕ್ಷಣದೊಳಗೆ ಅಂತರ್ಧಾನ ಈ ಬಿಜಾಪುರ ದರ್ಬಾರದೊಳಗೆ ಬಂದು ಸಮರ್ಥರು ಬಂದ್ರಂತ. ಬಾದ್ಶಾಹ ಅವ್ರು ಯಾಕ್ರಿ ಮಹಾರಾಜರು ನೀವು ಬಂದ್ರೆ ಅದು ಕೂಡ ಹಿಂಗೆ ನಮ್ಗೆ ಒಂದು ಟೊಂಗಿ ಕಡಿಬೇಕಾಗ್ಯದ. ಆಗಿಂದಾಗ ಪರ್ಮಿಷನ್ ಲೆಟ್ರ್ ತೊಗೊಂಡು ಹೋದ್ರಂತಲ್ಲಿ ತೋರಿಸಿದ್ರಂತ. ಕಡ್ರಿ ಅಂದರು. ಕಡ್ರಿ ಅಂದ ಕೂಡ 4-5 ಮಂದಿ ಹತ್ತಿದ್ರು. ಅದ್ರಾಗಿ ಈ ಹುಡುಗನು ಹತ್ತಂತೆ, ಯಾರು ಅಂಬಾಜಿ ಹತ್ತಿದ. ಎಲ್ಲರೂ ಕೂತು ಕಡ್ಲಿಕ್ಕೆ ಹತ್ತಿದ್ರು. ನೋಡಿದ್ರು ಕಡಿಯಂಗೆ ಕಡಿತಿದ್ರು. ಇವ್ರೇನಂದ್ರೆ, ಏ ಅಂಬಾಜಿ ಅಲ್ಲೇ ಕೂತೀವೋ, ಈ ಕಡೆ ಕೂತು ತುದಿ ಕಡೆ ಅಂತಂದ್ರು. ತುದಿ ಕೂತು ಆ ಕಡೆ ಕಡಿ ಅಂತಂದ್ರು. ಟೊಂಗಿ ಕಡಿಬೇಕಾದ್ರೆ ಬಡ್ಡಿ ಕಡೆ ಕೂತು ಕಡಿತಿರ್ತಾರೆ. ಟೊಂಗಿ ಕಡೆ ಕೂತು ಕಡಿ ಅಂತಂದ್ರೆ ಹೆಂಗೆ ಕಡಿತಿರ್ತಾರೆ ಮಂದಿ ಎಲ್ಲ ಅಂದರು. ನಮ್ಮ ಮಹಾರಾಜರ ತಲೆನ ಇದು ಅದಂಗೆ ಕಾಣಿಸ್ತದೆ. ಅಲ್ಲ, ತಳಗೆ ಭಾವಿ ಅದ. ಆ ಹುಡುಗಿಗೆ ಈ ಕಡೆ ಕೂತು ಕಡಿ ಅಂತಂತಾರೆ. ಕಡ್ಕೊತ ಟೊಂಗಿ ಕಡ್ದು ಬೀಳುದ ಒಳಗೆ ಬಿದ್ದಂದ್ರೆ ಹುಡುಗ ಸಾಯ್ತಾನ. ಮತ್ತೇನು ಹಿಂಗೆ ಯಾಕ್ರಿ ಮಹಾರಾಜ, ಏ ಕಡಿಯೋ ಅದನ್ನ ಅಂತ ಅವು ಬಂದು ಅವ್ರು ಹೇಳ್ತಾಡ. ಅಷ್ಟೇ ತಡ ಟೊಂಗಿ ಕಡೆ ಕೂತು ಕಡ್ಲಿಕ್ಕೆ ಶುರು ಮಾಡಿದ್ರು ಅಂಬಾಜಿ. ಕಡ್ಲಿಕ್ಕೆ ಕತ್ ಕೂಡಲೇ ಅಕ್ಕ ತಾಯಿ ಅದು ಇದ್ದರು, ಮತ್ತು ವೀಣಾಬಾಯಿ ಅಕ್ಕ ತಾಯಿ ಅವರೆಲ್ಲ ಅವರಲ್ಲಿ ಕತ್ತರು. ಇದೇನಿದು ಹುಡುಗ ಸಾಯ್ತದ, ಕನಕ ಸಾಯ್ತದ ಸಣ್ಣ ಹುಡುಗ ಅಂತಿದ್ದು. ಏ ಬ್ಯಾಡ, ಅವ್ರು ಏನು ಹೇಳ್ತಾರ ಈ ಕಡೆ ಕೂಡ್ ಕಡಿ ಅಂದ್ರೆ ಅಂದಂತಾವ. ನನ್ನ ಗುರು ಹೇಳ್ಯಾನ, ಅದು ಏನೇಕಾಗಲ್ಲ, ಏನಾಗಿದ್ದಾಗಲಿ. ಈಗಂತರೂ ಕಡಿ ಅಂದಾರ ಕಡಿತನಂತೇಳಿ ಕಡ್ದ ಕೂಡಲೇ ಅದು ಹೋಗಿ ನೀರಾಗಿ ಬಿದ್ದು ಕೂಡಲೇ ಮುಂದೆ ಮೆರವಣಿಗೆ ಹೋತು. ಮುಳುಗಿದ ಟೊಂಗಿ ಆ ಹುಡುಗ ಕೂಡ್ಸೆ ನೀರಾಗಿ ಮುಳುಗಿಬಿಟ್ರು ಅವರು. ಹಾಂ ನಡ್ರಿ ನಾವು ಅಂಥೇಳಿ ಮೆರವಣಿಗೆ ತೊಗೊಂಡು ಹೋಗಿ ಎಲ್ಲ ಇದು ಮಾಡಿ ಎಲ್ಲ ಕೆಲಸ ಮುಗಿಬೇಕಾದ್ರೆ 3-4 ತಾಸು ಹಿಡೀತು.
3-4 ತಾಸು ಹಿಡಿದ್ರೆ ಯಾರೋ ಆ ಕಡೆ ಲಕ್ಷ ಇಲ್ಲ ಹಾಕಾತಾಯಿರು ಅಂದ್ರಂತ ಮಹಾರಾಜರು. ಅವ ಅಂಬಾ ಮುಜ್ಜಿ ಮುಳುಗ್ಯಾನ, ಮುಳುಗಿದ್ರೆ ಮುಳುಗಿ ಬಿಡ ಅಂದಂತ. ಅವ್ರ ಮಾತಿನ ಪದ್ಧತಿ ಹಂಗಿತ್ತ, ಮುಳುಗಿದ್ರೆ ಮುಳಲ್ಲ ಕಳ ಅಂತ. ಇಲ್ರಿ ಅವ್ರು ಸಾಯ್ತಾನೆ, ಹತ್ರ ಸಾಯಲ್ಲ ಕಳ ಅಂತಂದ್ರೆ. ಅದು ಕೂಡಲೇ ಹಿಂಗ್ಯಾಕೆ ಮಾತಾಡ್ಲಿಕ್ಕತ್ತಾರ ಮಹಾರಾಜ್ರ. ಹೆಣ್ಣು ಕಳ್ಳ ನಾಶ ಮಾಡಿಕೊಳ್ಳಿಕ್ಕೆ ನಡಿ ನೋಡು ನಡಿ ಹೆಂಗಾರ ಅಂತೇಳಿ ಬಂದ್ರಂತ. ಬಂದು ಎಲ್ಲ ಶಾಂತ ಆಗಿಬಿಟ್ಟಿತ್ತು. ಬಾವಿ ದಂಡಿಗೆ ನಿಂದ್ರಂತ. ಏ ಅಂಬಾಜಿ ಅಂತಂದ್ರ. ಓ ಮಹಾರಾಜ್ ಅಂತ ಒಳಗಿಂದ ಆವಾಜ್ ಬಂತಂತ. ನಿಮ್ಗೆ ವಿಚಿತ್ರ ಆಯ್ತು. ಅಲ್ಲಿ ಕಲ್ಯಾಣ ರೂಪ ಕಾಣಿಸ್ಲಿಕ್ಕತ್ತದಿಲ್ಲ ನಿನಗಂದ್ರೆ. ಕಾಣಿಸ್ಲಿಕ್ಕತ್ತದ ಮಹಾರಾಜ. ಬಾ ಹಂಗಾರ ಮ್ಯಾಲೆ ಅಂದ್ರು. ಎದ್ದು ಮ್ಯಾಲೆ ಬಂದು ಕಲ್ಯಾಣಿ ಅವತ್ತೇನು ಕಲ್ಯಾಣ ರೂಪ ಕಾಣಿಸ್ತದ ಮಹಾರಾಜ್ ಅಂತ ಏನು ಅಂದಿದ್ರಲ್ಲ, ಅವತ್ತಿನಿಂದ ಅವನ ಹೆಸರು ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿ. ಅಂಥ ಒಂದು ನಿಷ್ಠಾವಂತ ಭಕ್ತರು ಯಾರಪ್ಪ ಅಂದ್ರೆ ಕಲ್ಯಾಣ ಸಾವು. ಇಂತಿಂಥ ಶಿಷ್ಯರು ಆಗಿ ಹೋಗ್ಯಾರಂತೆ ಭೂಮಿ ಮೇಲೆ ಭಕ್ತಿ ಇನ್ನೂ ತನಕ ಉಳಿದದು. ಅದಕ್ಕೆ ಅವ್ರು ದಾಸ ರಾಜಾರಾಮ ಮಹಾರಾಜರು ಇವತ್ತೇನಂತಾರೆ, ಭಾವೇ ವಿನ ಭಕ್ತಿ ಜ್ಞಾನೇ ವಿನ ಮುಕ್ತಿ, ಭಾವೇ ವಿನ ಭಕ್ತಿ